ಪ್ರೈಸ್ ಗಾಡ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಮಗೆ ಶುಭಾಶಯಗಳು. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ನಮ್ಮ ಇಂದಿನ ಸಂದೇಶದ ಶೀರ್ಷಿಕೆ, ನೀವು ಜೀವನದಲ್ಲಿ ಏಕೆ ತೃಪ್ತಿ ಹೊಂದಿಲ್ಲ. ಮತ್ತಾಯ 5:6 ಯೇಸುದೇವರು ಹೇಳಿದ್ರು, ನೀತಿಗೆ ಹಸಿದು ಬಾಯಾರಿದವರು ಧನ್ಯರು, ಅವರಿಗೆ ತೃಪ್ತಿಯಾಗುವುದು. ಎಲ್ಲರೂ ಸಂತೋಷ ಮತ್ತು ತೃಪ್ತಿಯನ್ನು ಹುಡುಕುತ್ತಿದ್ದಾರೆ. ಆದರೆ ಯೇಸುದೇವರು ಹೇಳುವಂತೆ ಬಾಯಾರಿಕೆಯನ್ನು ಆಶೀರ್ವಾದ ಎಂದು ಯಾರೂ ಭಾವಿಸುವುದಿಲ್ಲ. ಜನರು ಅವರಿಗೆ ಸಂತೋಷವನ್ನು ಉಂಟು ಮಾಡುತ್ತದೆ ಎಂದು ಭಾವಿಸುವ ಎಲ್ಲ ರೀತಿಯ ವಿಷಯಗಳನ್ನು ಅವರು ಅನುಸರಿಸುತ್ತಾರೆ. ಆದರೆ ಯೇಸು ಮಾತ್ರ ನಮಗೆ ಶಾಶ್ವತವಾದ ಸಂತೋಷವನ್ನು ತರಬಲ್ಲನು. ಯೇಸು ಏಕೆ ಹೇಳಿದರು, ನೀತಿಗೆ ಹಸಿದು ಬಾಯಾರಿದವನು ಧನ್ಯರು, ಅವರಿಗೆ ತೃಪ್ತಿಯಾಗುವುದು ಅಂತ. ಯೇಸುದೇವರು ಯಾವಾಗಲೂ ನಮ್ಮ ಹೃದಯದಿಂದ ಪ್ರಾರಂಭಿಸುತ್ತಾನೆ. ಏಕೆಂದರೆ ನಮ್ಮ ಹೃದಯ, ನಮಗೆಲ್ಲರಿಗೂ ಹೃದಯ ಇದೆ. ನಮ್ಮ ಜೀವನ, ಭೌತಿಕ ಜೀವನ ಮತ್ತು ಆಧ್ಯಾತ್ಮಿಕ ಜೀವನ ನಮ್ಮ ಹೃದಯದಿಂದ ಶುರುವಾಗುತ್ತದೆ. ಮತ್ತು ನಮ್ಮ ಹೃದಯ ಹೇಗೆ ಇದೆಯೋ ಅದೇ ಥರ ಇರ್ತದೆ ನಮ್ಮ ಜೀವನ ಎಂದು ನಾವು ಅರ್ಥ ಮಾಡಿಕೋಬೇಕು. ನಮ್ಮ ಹೃದಯ ಒಳ್ಳೆಯದಾಗದರೆ ನಮಗೆ ಒಳ್ಳೆಯದಾಗೇ ಆಗುತ್ತದೆ. ನಮ್ಮ ಹೃದಯ ಕೆಟ್ಟದಿದ್ದರೆ ನಮಗೆ ಕೆಟ್ಟದಾಗುತ್ತದೆ. ಅದಕ್ಕೆ ಯೇಸು ಕ್ರಿಸ್ತನು ಹೇಳಿದರು, ದೋಸ್ ಹೂ ಆರ್ ಪ್ಯೂರ್ ಇನ್ ಹಾರ್ಟ್, ಹೃದಯದಲ್ಲಿ ಯಾರು ಪರಿಶುದ್ಧರಾಗಿದ್ದಾರೋ ಅವರು ಧನ್ಯರು. ನಾವು ಯಾರೂ ಇಲ್ಲ, ನಾವು ಆಗಬೇಕು. ಹಲ್ಲೆಲೂಯಾ. ಯೇಸುದೇವರು ಯಾವಾಗಲೂ ನಮ್ಮ ಹೃದಯದ ಬಗ್ಗೆ ಮಾತನಾಡುತ್ತಾರೆ. ಹಸುವು ಮತ್ತು ಬಾಯಾರಿಕೆಯು ಮೂಲಭೂತ ಮಾನವ ಬಾಯಾರಿಕೆಯ ನೈಸರ್ಗಿಕ ಅಭಿವ್ಯಕ್ತಿ ಮತ್ತು ಆಹಾರ ಮತ್ತು ನೀರಿನ ಅಗತ್ಯತೆಯಾಗಿದೆ. ನಮ್ಮಲ್ಲಿ ದೈಹಿಕವಾಗಿ ಏನಾದರೂ ತಪ್ಪಾಗಿದ್ದರೆ ಅದರ ಸಂಕೇತವೆಂದರೆ ನಮಗೆ ಹಸಿವು ಇರುವುದಿಲ್ಲ. ಆಧ್ಯಾತ್ಮಿಕವಾಗಿಯೂ ಅದೇ ನಿಜ. ಇಫ್ ಯು ಆರ್ ನಾಟ್ ವೆಲ್ ಫಿಸಿಕಲಿ, ವಿ ಡೋಂಟ್ ಹ್ಯಾವ್ ಹಂಗರ್, ಅಪಟೈಟ್ ಇರುವುದಿಲ್ಲ. ಅದೇ ಥರ ನಾವು ಆಧ್ಯಾತ್ಮಿಕವಾಗಿ, ಇಫ್ ಯು ಆರ್ ನಾಟ್ ಆಲ್ ರೈಟ್, ಆಧ್ಯಾತ್ಮಿಕವಾಗಿ ನಾವು ಸರಿ ಇಲ್ಲದಿದ್ದರೆ ನಮಗೆ ಆ ಆಧ್ಯಾತ್ಮಿಕ ಹಸಿವು ನಮ್ಮಲ್ಲಿ ಇರುವುದಿಲ್ಲ. ಹಸಿವಿನ ಕೊರತೆಯು ಜೀವನವನ್ನು ಉಳಿಸಿಕೊಳ್ಳಲು ಪೋಷಕಾಂಶಗಳ ಕೊರತೆಯನ್ನು ಉಂಟು ಮಾಡ್ತದೆ. ನಾವು ಒಳ್ಳೆಯ ಆಹಾರ ತಿನ್ನಲಿಲ್ಲದಿದ್ದರೆ ನಮಗೆ ಒಳ್ಳೆಯ ಪೋಷಕಾಂಶಗಳನ್ನು ಸಿಗುವುದಿಲ್ಲ. ನಮಗೆ ಗೊತ್ತು, ಒಳ್ಳೆಯ ಆಹಾರ ತಿನ್ನಬೇಕು. ಏನು ತಿನ್ನಲಿಲ್ಲದಿದ್ದರೂ ನಮಗೆ ಪೋಷಕಾಂಶಗಳನ್ನು ಸಿಗುವುದಿಲ್ಲ. ನಾವು ಒಂಥರ ವೀಕ್ ಆಗಿರುತ್ತೇವೆ ಅಲ್ಲವೇ, ನಮಗೆ ಗೊತ್ತು. ಅದೇ ಥರ ಆಧ್ಯಾತ್ಮಿಕವಾಗಿಯೂ ನಾವು ಒಳ್ಳೆಯ ಆಹಾರ ತಿನ್ನಲಿಲ್ಲದಿದ್ದರೆ, ಆಧ್ಯಾತ್ಮಿಕವಾಗಿ ನಾವು ಆಹಾರ ತಿನ್ನಲಿಲ್ಲದಿದ್ದರೆ ಏನಾಗುತ್ತದೆ, ನಾವು ದಣಿದಿರುತ್ತೇವೆ. ನಮಗೆ ಅದು ಅನುಭವವಾಗುತ್ತದೆ. ಹೇಗೆ? ದೇವರಿಗಾಗಿ ಹಸಿದಿಕೊಳ್ಳದವರು ಜೀವನಕ್ಕೆ ಬೇಕಾದ ಪೋಷಕಾಂಶಗಳನ್ನು, ಅಂದರೆ ನಮಗೆ ಭೌತಿಕವಾಗಿ ಬೇಕಾದ ಪೋಷಕಾಂಶಗಳು ಏನೆಂದು ನಮಗೆ ಗೊತ್ತಿದೆ. ವೈಟಮಿನ್ ಎ, ಬಿ, ಸಿ, ಡಿ, ಝಡ್ ತನಕ ನಮಗೆ ಗೊತ್ತಿದೆ. ಆದರೆ ಆಧ್ಯಾತ್ಮಿಕವಾಗಿ ನಮಗೆ ಕೊರತೆ ಇರುವ ಪೋಷಕಾಂಶಗಳು ನಮಗೆ ಹೇಗೆ ಗೊತ್ತಾಗುವುದು? ನಮಗೆ ಆ ಪೋಷಕಾಂಶಗಳು ಸಿಗುವುದಿಲ್ಲ ಅಂತ ನಮಗೆ ಹೇಗೆ ಗೊತ್ತಾಗೋದು? ನಮಗೆ ಸಂತೋಷ ಇಲ್ಲ, ಶಾಂತಿ ಇಲ್ಲ, ತೃಪ್ತಿ ಇಲ್ಲ. ಏನೇ ಸಿಗಿದರು ನಿಮಗೆ ಹಾಗೆ ಅನಿಸಿದರೆ ಅರ್ಥ ಮಾಡಿಕೊಳ್ಳಿ, ನೀವು ಆಧ್ಯಾತ್ಮಿಕವಾಗಿ ಊಟ ತಗೊಳ್ತಾ ಇಲ್ಲ. ನಮಗೆ ಏನೇ ಇಲ್ಲದಿದ್ದರೂ ದೇವರ ಮಕ್ಕಳೇ, ನಮ್ಮ ಹೃದಯದಲ್ಲಿ ಆ ತೃಪ್ತಿ ಇರಬೇಕು. ಒಳ್ಳೆ ಚೆನ್ನಾಗಿ ಮೇಯಿಸಿದ ಕರುವಿನಂತೆ, ಒಳ್ಳೆ ವೆಲ್ಫೆಡ್ ಕಾಫಿ ಅಂಕೆ ಇರ್ತದೆ, ಯಾವಾಗಲೂ ಖುಷಿಯಾಗಿರ್ತದೆ. ಅದೇ ಥರ ನಾವು ಖುಷಿಯಾಗಿರಬೇಕು, ತೃಪ್ತರಾಗಿರಬೇಕು. ಅದಿಲ್ಲದಿದ್ದರೆ ನೀವು ಅರ್ಥ ಮಾಡಿಕೊಳ್ಳಿ, ನೀವು ಆತ್ಮೀಯ ಆಹಾರ ತಿಂತಾ ಇಲ್ಲ ಅಂತ. ಹಲ್ಲೆಲೂಯಾ. ನಮ್ಮ ಹೊಟ್ಟೆಯು ಆಹಾರಕ್ಕಾಗಿ ಎಷ್ಟು ಗೊಣಗುತ್ತದೆಯೋ ಅಷ್ಟು ನಮ್ಮ ಆತ್ಮವು ಕೂಡ ಆತ್ಮೀಯ ಆಹಾರಕ್ಕಾಗಿ, ಏನು ಆತ್ಮೀಯ ಆಹಾರ? ದೇವರಿಗಾಗಿ ಹಂಬಲಿಸುತ್ತದೆ. ಅಂದರೆ ನಾವು ನಮ್ಮ ಆತ್ಮಗಳನ್ನು ಪೋಷಿಸಿದಾಗ ಅವನು ಎಲ್ಲದರಲ್ಲೂ ನಮ್ಮನ್ನು ತೃಪ್ತಿಪಡಿಸುತ್ತಾನೆ. ಅವನು ನಮ್ಮ ಮನಸ್ಸು, ದೇಹ ಮತ್ತು ಆತ್ಮವನ್ನು ತೃಪ್ತಿಪಡಿಸುತ್ತಾನೆ. ನೋಡಿ, ಭೌತಿಕವಾಗಿ ನಾವು ಆಹಾರ ತಕ್ಕೊಂಡಿಲ್ಲದಿದ್ದರೆ, ವೈಟಮಿನ್ ಫಿಲ್ಡ್ ಆಹಾರ ತಕ್ಕೊಂಡಿಲ್ಲದಿದ್ದರೆ ನಮಗೆ ನಮ್ಮ ದೇಹದಲ್ಲಿ
ಅದು ಕಾಣಿಸುತ್ತದೆ, ಅಲ್ಲವೇ? ನಿಮಗೆಲ್ಲರಿಗೂ ಗೊತ್ತು. ಆದರೆ ಆತ್ಮೀಕವಾಗಿ ನಾವು ಆಹಾರ ತಕ್ಕೊಂಡಿಲ್ಲದಿದ್ದರೆ, ಪೌಷ್ಟಿಕ ಆಹಾರ ತಕ್ಕೊಂಡಿಲ್ಲದಿದ್ದರೆ, ಭೌತಿಕವಾಗಿಯೂ ಆತ್ಮೀಯವಾಗಿಯೂ ಅದರ ರಿಸಲ್ಟ್ ಉಂಟಾಗುತ್ತೆ. ನಿಮಗೆ ಗೊತ್ತಾಯ್ತಾ? ನೀವು ದೇಹದಲ್ಲಿ ದಣಿದಿರುತ್ತೀರಿ, ಆತ್ಮೀಯವಾಗೂ ನೀವು ದಣಿದಿರುತ್ತೀರಿ. ಮತ್ತೆ ನಾವು ಆತ್ಮೀಕವಾಗಿ ಒಳ್ಳೆಯ ಆಹಾರವನ್ನು ತಿಂದರೆ ನಮಗೆ ಭೌತಿಕವಾಗಿಯೂ ಮತ್ತು ಆತ್ಮೀಯವಾಗಿಯೂ ಒಳ್ಳೆಯ ಆರೋಗ್ಯ ಇರುತ್ತದೆ. ಈ ತೃಪ್ತಿಯನ್ನು 2ನೇ ಕೊರಿಂಥದವರಿಗೆ 9:8 ಮತ್ತು ಯೆಶಾಯ 58:11 ಸಂಕ್ಷೇಪಿಸಲಾಗಿದೆ. ನಾವು ಯೆಶಾಯ 58:11 ಓದುತ್ತೇವೆ ಈಗ. ಯೆಹೋವನು ನಿಮ್ಮನ್ನು ನಿತ್ಯವೂ ನಡೆಸುತ್ತಾ ಮರುಭೂಮಿಯಲ್ಲೂ ನಿಮ್ಮ ಆತ್ಮವನ್ನು ತೃಪ್ತಿಗೊಳಿಸಿ ನಿಮ್ಮ ಎಲುಬುಗಳನ್ನು ಸಸಾರ ಮಾಡುವೆನು. ನೀವು ತಂಪಾದ ತೋಟಕ್ಕೂ ನೀರಿಗೆ ಮೋಸವಿಲ್ಲದ ಬುಗ್ಗೆಗೂ ಸಮಾನವಾಗಿರುವಿರಿ. ನಾವು ಆತ್ಮೀಯ ಆಹಾರ ತಕ್ಕೊಂಡ್ರೆ ನಾವು ಹೇಗೆ ಇರುತ್ತೇವೆ? ತಂಪಾದ ತೋಟಕ್ಕೂ ನೀರಿಗೆ ಮೋಸವಿಲ್ಲದ ಬುಗ್ಗೆಗೂ ಸಮಾನವಾಗಿರುತ್ತದೆ ಅಂತ. ಯೆಹೋವನು ನಮ್ಮ ಹೃದಯವನ್ನು ಮಾತ್ರ ತೃಪ್ತಿಪಡಿಸುವುದಲ್ಲ, ಮತ್ತೆ ತಂಪಾದ ತೋಟದ ಥರ ನಮ್ಮನ್ನು ಬೆಳೆಸುತ್ತಾನೆ. ತಂಪಾದ ತೋಟದ ವಿಶೇಷತೆಯು ಅದರ ಫಲವತೆ ಮತ್ತು ತಾಜಾತನ ಮತ್ತು ಸೌಂದರ್ಯವಾಗಿದೆ. ಒಂದು ವೆಲ್ ವಾಟರ್ಡ್ ಗಾರ್ಡನ್ ನೀವು ಜಸ್ಟ್ ಇಮ್ಯಾಜಿನ್ ಮಾಡಿ, ನೋಡುವಾಗಲೇ ನಮಗೆ ಖುಷಿ ಅನಿಸುತ್ತದೆ, ಅಲ್ಲವೇ? ಅದೇ ಥರ ಯಾರಾದರೂ ನಿಮ್ಮನ್ನು ನೋಡಿದರೆ ಇನ್ನೊಬ್ಬರಿಗೆ ಖುಷಿ ಆಗುತ್ತದೆ. ಇದು ನಿಮ್ಮನ್ನು ನೋಡಿದರೆ ಅಲ್ಲೇ ಫೇಂಡ್ ಆಗಿಬಿಡ್ತಾರೆ. ಯಾಕೆ ಗೊತ್ತಾ? ಆತ್ಮೀಯ ಆಹಾರ ತಕ್ಕೊಳ್ತಾ ಇಲ್ಲ. ಈ ವಾಕ್ಯ ನೀವು ಓದಬೇಕು. ಯೆಶಾಯ 58:11 ಇನ್ನೊಂದು ಬಾರಿ ನಾನು ಓದ್ತೇನೆ. ಯೆಹೋವನು ನಿಮ್ಮನ್ನು ನಿತ್ಯವೂ ನಡೆಸುತ್ತಾ ಮರುಭೂಮಿಯಲ್ಲಿಯೂ ನಿಮ್ಮ ಆತ್ಮವನ್ನು ತೃಪ್ತಿಗೊಳಿಸಿ ನಿಮ್ಮ ಎಲುಬುಗಳು ಸಸಾರ ಮಾಡುವೆನು. ನೀವು ತಂಪಾದ ತೋಟಕ್ಕೂ ನೀರಿಗೆ ಮೋಸವಿಲ್ಲದ ಬುಗ್ಗೆಗೂ ಸಮಾನವಾಗಿರುವಿರಿ. ಒಳ್ಳೆ ಆ ವೆಲ್ ವಾಟರ್ಡ್ ಗಾರ್ಡನ್ ಥರ ನಾವಿರ್ತೇವೆ. ದೇವರ ಮಕ್ಕಳೇ, ನಿಮ್ಮೆಲ್ಲ ಮುಖವೆಲ್ಲ ನೋಡಿದರೆ ಏನು ಒಣಗಿರುವ ಗಾರ್ಡನ್ ಥರ ಇರ್ತದೆ. ನೀರು ಹಾಕಿ ನಿನ್ನೆ ಎಷ್ಟೊಂದು ಮಳೆ ಬಂದಿತ್ತು, ಹೊರಗಡೆ ಹೋಗಿ ನಿಂತ್ಕೋಬಹುದಾಯಿತು. ಒಳ್ಳೆ ಐಸ್ ಬೀಳ್ತಾ ಇತ್ತು. ನೋಡಿ, ಯಾರಿಗೂ ಖುಷಿ ಇಲ್ಲ. ಯಾಕೆ? ನಿಮ್ಗೆ ಗೊತ್ತಾ ಯಾಕೆ ನಮಗೆ ಖುಷಿ ಇಲ್ಲ ಅಂತ? ನೀವು ಆತ್ಮೀಯ ಆಹಾರ ತಕ್ಕೊಳ್ತಾ ಇಲ್ಲ ದೇವರ ಮಕ್ಕಳೇ, ಅರ್ಥ ಮಾಡಿಕೊಳ್ಳಿ. ನಾವು ಹೊಟ್ಟೆಗಾದರೂ ಒಳ್ಳೆಯ ಆಹಾರ, ಒಳ್ಳೆಯ ಅಲ್ಲ ಆಹಾರನೇ ತಕ್ಕೊಂಡಿಲ್ಲದಿದ್ದರೆ ನಾವು ಎಷ್ಟೊಂದು ದಣಿದಿರುತ್ತೇವೆ. ನಮ್ಗೆ ಖುಷಿಯೇ ಇಲ್ಲ, ತುಂಬ ಟಯರ್ಡ್ ಆಗಿರ್ತದೆ. ಅದೇ ಥರ ನಾವು ಆತ್ಮೀಯ ಆಹಾರ ನಾವು ತಕ್ಕೊಂಡಿಲ್ಲದಿದ್ದರೆ ನಾವು ತುಂಬ ದಣಿದಿರುತ್ತದೆ. ಏನು ಜೀವನನೇ ಮಾಡಬೇಡ ಅಂತ ಅನಿಸುತ್ತದೆ. ಸೊ ನಿಮ್ಮಲ್ಲಿ ತುಂಬ ಜನ ಹಂಗಿರುತ್ತೀರಿ. ಯಾಕೆ ಅಂತ ನೀವೇ ಇವತ್ತು ಹೋಗಿ ಯೋಚನೆ ಮಾಡಿ. ಯಾವ ಆಹಾರ ನೀವು ತಕ್ಕೊಳ್ತಾ ಇಲ್ಲ? ಯಾಕೆ ನಿಮಗೆ ಒಂದು ಶುಷ್ಕವಾಗಿ ಇರ್ತೇನೆ? ವೈ ಐ ಆಮ್ ಸೋ ಡ್ರೈ? ಹಲ್ಲೆಲೂಯಾ. ಆಧ್ಯಾತ್ಮಿಕ ಹಸಿವು ನಿಖರವಾಗಿ ಏನು, ಅಥವಾ ನಮ್ಮಲ್ಲಿರುವ ಈ ಹಸಿವು ಹೇಗೆ ಗುರುತಿಸುವುದು? ನಮ್ಮಲ್ಲೆಲ್ಲ ಆಧ್ಯಾತ್ಮಿಕ ಹಸಿವು ಇದೆ. ಅದು ನಾವು ಹೇಗೆ ಗುರುತಿಸುವುದು? ಭೌತಿಕ ಆಹಾರಕ್ಕಾಗಿ ಹೇಗೆ ನಮ್ಮಲ್ಲಿ ಹಸಿವು ಇರುತ್ತದೆಯೋ ಹಾಗೆಯೇ ನಮ್ಮ ಪ್ರತಿಯೊಬ್ಬರಲ್ಲೂ ದೇವರಿಗಾಗಿ ಹಸಿವು ಇರುತ್ತದೆ. ದೇವರಿಗಾಗಿ ಹಸಿವು ಎಲ್ಲ ಮನುಷ್ಯರಲ್ಲೂ ಇರುತ್ತದೆ ದೇವರ ಮಕ್ಕಳೇ. ಬರೀ ವಿಶ್ವಾಸಿಗಳಲ್ಲಿ ಮಾತ್ರ ಅಲ್ಲ, ಎಲ್ಲ ಈ ಲೋಕದಲ್ಲಿ ಇರುವ ಎಲ್ಲ ಜನರಲ್ಲೂ ಅವರ ಹೃದಯ ಒಳಗೆ ದೇವರಿಗಾಗಿ ಒಂದು ಹಸಿವಿದೆ. ಹಂಗೇನೆ ದೇವರು ಸೃಷ್ಟಿಸಿರುವುದು ಎಲ್ಲರನ್ನು. ಅದು ಫಿಲ್ಲಪ್ ಮಾಡಲಿಲ್ಲ ಅಂದರೆ ನೀವು ಉಗಾಂಡ ಹೋಗಿ, ಸಿಂಗಪೂರ್ ಹೋಗಿ, ಎಲ್ಲೇ ಹೋಗಿ 10 ದಿನ ಇದ್ದು ಬನ್ರಿ, ಅಲ್ಲಾಂದ್ರೆ 20 ದಿನ ಇದ್ದು ಬಂದರೂ ನಿಮಗೆ ಖುಷಿ ಸಿಗುವುದಿಲ್ಲ. ನೀವದು ಅರ್ಥ ಮಾಡ್ತಾ ಇಲ್ಲ. ಹಲ್ಲೆಲೂಯಾ. ಅದು ಹೇಗೆ ಎಂದು ಗೊತ್ತಾಗಬೇಕು. ಹೇಗೆ? ನಿಮಗೆ ಹೊಟ್ಟೆ ಹಸಿದರೆ ನಿಮಗೆ ಅರ್ಥವಾಗುತ್ತದೆ. ಆದರೆ ನಮ್ಮ ಆತ್ಮಕ್ಕೆ ಹಸಿವಾಗಿದ್ದರೆ ನಿಮ್ಗೆ ಹೆಂಗೆ ಗೊತ್ತು? ಅದು ಖಾಲಿ ಭಾವನೆ ಆಗಿರಬಹುದು, ತೊರೆಯುವ ಭಾವನೆ ಆಗಿರಬಹುದು, ಜನರ ಮಧ್ಯೆ ಉಂಡಿದನಾವಿರಬಹುದು. ನಿಮಗೆ ಯಾರೂ ಇಲ್ಲ, ಅಯ್ಯೋ ನಾನು ಒಬ್ಬಂಟಿಯಾಗಿದ್ದೀನಿ, ನನಗೆ ಯಾರೂ ಇಲ್ಲ. ನೀವೆಲ್ಲರೂ ಇದ್ದರೂ ಕೂಡ ನೀವು ತುಂಬ ಲೋನ್ಲಿ, ನನಗೇನೂ ಇಲ್ಲ, ನನಗೊಂದು ಖುಷಿ ಇಲ್ಲ, ಹಂಗೆ ನಿಮಗೆ ಅನಿಸುತ್ತಾ ಇದ್ದರೆ ಅರ್ಥ ಮಾಡಿಕೊಳ್ಳಿ, ನೀವು ಆತ್ಮೀಯ ಆಹಾರ ತಿನ್ನಬೇಕು. ದೇವರನ್ನು ನೀವು ತುಂಬಿಸಬೇಕು. ಮತ್ತು ನಿಮಗೆ ಎಲ್ಲ ಸಿಕ್ಕಿದ್ರು ನೀವು ಸಿಂಗಪೂರ್ ಹೋಗಿ ಬಂದರೂ ನಿಮಗೆ ಖುಷಿ ಇಲ್ಲ. 2 ದಿನ ಖುಷಿ ಇರುತ್ತದೆ, ಆಮೇಲೆ ಎಲ್ಲ ಹೋಯ್ತು. ಸುಮ್ಮನೆ ದುಡ್ಡೆಲ್ಲ ಹೋಗಿ ವೇಸ್ಟ್ ಮಾಡ್ತೀರ.
ಬಂದ್ಬಿಟ್ಟು ನಿಮಗೆ ಖುಷಿ ಇರ್ತದ? ಎಂದಿಗೂ ಇರುವುದಿಲ್ಲ. ಹಲ್ಲೆಲೂಯ. ಅಂತಹ ಭಾವನೆಗಳನ್ನು ನಾವು ಹೊಂದಿರುವಾಗ ಅದು ಜಯಿಸಲು ಹಂಗೆಲ್ಲ ನಮಗೆ ಒಂದರ ಖುಷಿ ಇಲ್ಲ ಖುಷಿ ಇಲ್ಲ ಖುಷಿ ಇಲ್ಲ ಅಂತ ನಿಮಗೆ ಅನಿಸಿದರೆ ಆವಾಗ ನಾವೇನು ಮಾಡಬೇಕು? ದೇವರನ್ನು ತುಂಬಿಸಬೇಕು. ಅದು ಬಿಟ್ಟು ವಿಶ್ವಾಸಿಗಳು ಸಹ ಏನು ಮಾಡುತ್ತಾರೆ ಅಂದರೆ, ಅವರು ಟಿ ವಿ ನೋಡ್ತಾ ಇರ್ತಾರೆ, ಮೊಬೈಲ್ ನೋಡ್ತಾ ಇರ್ತಾರೆ, ಫೋನ್ ಮೂಲಕ ಯಾರನ್ನಾದರೂ ಅವರು ಕರೆ ಮಾಡುತ್ತಾರೆ ಮತ್ತು ಎಲ್ಲೋ ಹೊರಗೆ ಹೋಗುತ್ತಾರೆ. ನಾವು ಅವಿಶ್ವಾಸಿಗಳಂತೆ ಲೌಕಿಕ ರೀತಿಯಲ್ಲಿ ಆನಂದವನ್ನು ಪಡೆಯಲು ಪ್ರಯತ್ನಿಸುತ್ತೇವೆ ಅಲ್ಲವೇ? ಅವಿಶ್ವಾಸಿಗಳಂಗೆ ಮಾಡುವುದು. ಅವರಿಗೂ ತುಂಬ ಬೋರ್ ಆಗಿದರೆ, ಅವ್ರಿಗೂ ತುಂಬ ಒಂಥರ ಆಗಿದರೆ ಅವರು ಏನಾದರೂ ಮಾಡುತ್ತಾರೆ. ನಾವು ಹಂಗೆಲ್ಲ ಮಾಡುವುದು. ಅದು ನಮ್ಮ ಆಧ್ಯಾತ್ಮಿಕ ಜಂಕ್ ಫುಡ್. ಕನ್ನಡ ಡಿಕ್ಷನರಿಯಲ್ಲಿ ಗೂಗಲ್ ಹೇಳುವುದು ತಿಂಡಿ ಅಂತ. ನಮ್ಮಲ್ಲಿರುವ ಆಧ್ಯಾತ್ಮಿಕ ಹಸಿವನ್ನು ನಾವು ನಿಲ್ಲಿಸಬೇಕು. ನಾವು ಬರೀ ತಿಂಡಿ ತಿಂತೇವೆ, ಆಧ್ಯಾತ್ಮಿಕ ತಿಂಡಿ ತಿಂದಿದ್ರೆ ಆಗುವುದಿಲ್ಲ. ಜಂಕ್ ಫುಡ್, ಇದೆಲ್ಲ ಜಂಕ್ ಫುಡ್. ಏನು? ಟಿ ವಿ ನೋಡುವುದು, ಹೊರಗೆ ಹೋಗುವುದು, ಮಾಲಲ್ಲಿ ಹೋಗುವುದು. ಯಾಕೆಂದರೆ ತುಂಬ ದಣಿದಿರ್ತದೆ, ಏನಾದರೂ ಒಂದು ಹೋಗಿ ಮಾಡಿಬಿಟ್ಟು ಬರೋಣ ಅಂತ ಹೇಳಿ ನೀವು ಹೋಗುವುದು. ದಿನವಿಡೀ ನಿರಂತರವಾಗಿ ಇದೇ ಥರ ಬರೀ ತಿಂಡಿ ತಿನ್ನುವುದರಿಂದ ನಿಮ್ಮ ಹಸಿವನ್ನು ಮಂದಗೊಳಿಸುತ್ತದೆ ಮತ್ತು ನಿಮ್ಮ ದೇಹಕ್ಕೆ ಅಗತ್ಯವಾಗಿರುವ ಉತ್ತಮ ಪೌಷ್ಟಿಕಾಂಶ ಊಟವನ್ನು ನಿಲ್ಲಿಸಬಹುದು. ಒಂದರ ಅನಿಸುತ್ತದೆ, ಆವಾಗ ಎಲ್ಲ ನೀವು ಹಿಂಗೆ ಮಾಡು, ನನಗೊಂದು ಖುಷಿ ಇಲ್ಲ ಏನೋ ನನಗೆ ಅನಿಸುತ್ತದೆ. ಆವಾಗ ಎಲ್ಲ ನೀವೇನಾದರೂ ಮಾಡ್ತೀರಿ. ಕೆಲವರು ಹೋಗಿ ನಿದ್ದೆ ಮಾಡ್ತಾರೆ, ಕೆಲವರು ತುಂಬ ಊಟ ಮಾಡ್ತಾರೆ, ಎಲ್ಲಾದರೂ ಹೋಗಿ ಊಟ ಮಾಡ್ತಾರೆ. ಹೆಂಗಾದರೂ ಖುಷಿ ಪಡಬೇಕು. ಆ ಖುಷಿ ಪಡುವುದಕ್ಕೆ ಅವರೇನಾದರೂ ಅವಿಶ್ವಾಸಿಗಳ ಥರ ಮಾಡ್ತಾರೆ. ಆವಾಗ ಏನಾಗುತ್ತದೆ ಅಂದರೆ, ನಮ್ಮ ಆತ್ಮಕ್ಕೆ ಪೌಷ್ಟಿಕಾಂಶ ಊಟವನ್ನು ನಾವು ಕೊಡ್ತಾ ಇಲ್ಲ. ನಮ್ಮ ಆತ್ಮಕ್ಕೆ ಪೌಷ್ಟಿಕ ಆಹಾರ ಬೇಕು. ಏನು ನಮ್ಮ ಆತ್ಮಕ್ಕೆ ಪೌಷ್ಟಿಕ ಆಹಾರ? ದೇವರ ಆಜ್ಞೆಗಳು ಮತ್ತು ಚಿತ್ತವನ್ನು ಪಾಲಿಸುವುದು, ದೇವರ ಸೇವೆಯನ್ನು ಮಾಡುವುದು. ಇದೆಲ್ಲ ನೀವು ನಿರಂತರವಾಗಿ ಮಾಡುತ್ತಾ ಹೋಗಿದರೆ ಮಾತ್ರ ಅದು ಖುಷಿಯಿಂದ. ಕೆಲವರೇನು ದೇವರ ಸೇವೆ ಮಾಡುವುದು, ಅಲ್ಲಾಂದರೆ ದೇವರನ್ನು ಆರಾಧಿಸೋದು ಎಲ್ಲ ಮಾಡೋದು ಯಾರಾದರೂ ಹೇಳಿದಾರಲ್ಲ, ಮಾಡಬೇಕು ಅಂತ ಮಾಡಿದರೆ ಇದೇನು ನಿಮಗೆ ಸಿಗುವುದಿಲ್ಲ. ನಿಮಗೆ ಬಿರಿಯಾನಿ ತಿನ್ನುವುದು, ಅಲ್ಲಾಂದರೆ ಒಳ್ಳೆ ಏನಾದರೂ ಬೇರೆ ಆಹಾರ ತಿನ್ನುವುದು, ಬೇರೆ ಯಾರಾದರೂ ಫೋರ್ಸ್ ಮಾಡಿರ್ತೀವಿ ಅದಕ್ಕೆ ತಿಂತೀರಾ? ಅಲ್ಲ, ನೀವೇ ತಿಂತೀರಿ. ನಿಮ್ಗೆ ಅದು ಖುಷಿ ಕೊಡ್ತದೆ, ಒಳ್ಳೆ ಆಹಾರ ಖುಷಿ ಕೊಡ್ತದೆ ಎಂದು ನೀವು ತಿಂತೀರಲ್ಲ. ಅದೇ ಥರ ನಾವು ದೇವರ ವಾಕ್ಯ ಓದುವುದು, ನಾವು ಪ್ರಾರ್ಥಿಸುವುದು, ಬೇರೆಯವರಿಗೋಸ್ಕರ ಪ್ರಾರ್ಥಿಸುವುದು, ಸೇವೆ ಮಾಡುವುದು, ಎಲ್ಲ ಮಾಡುವುದು ಅದೇ ಥರ ನಮ್ಮ ಇಂಟ್ರೆಸ್ಟ್ನಿಂದ ನಾವು ಮಾಡಬೇಕು. ಆವಾಗ ಮಾತ್ರ ನಮಗೆ ಆ ಪೌಷ್ಟಿಕ ಆಹಾರ ಫುಲ್ಲಾಗಿ ಸಿಗುವುದು. ನಮ್ಮ ಆತ್ಮಕ್ಕೆ ಪೌಷ್ಟಿಕ ಆಹಾರ ಇದು ದೇವರ ಆಜ್ಞೆಗಳು ಮತ್ತು ದೇವರ ಚಿತ್ತವನ್ನು ಪಾಲಿಸುವುದು. ನೀವು ಅದು ತಿನ್ನದ ಹೊರತು ನಿಮ್ಮ ಆತ್ಮಗಳು ಆರೋಗ್ಯಕರವಾಗಿ ಇರುವುದಿಲ್ಲ. ಅಂದರೆ ಭೌತಿಕವಾಗಿ ನಿಮಗೆ ಆರೋಗ್ಯ ಇಲ್ಲ ಅಂದರೆ ನಿಮಗೆ ಗೊತ್ತು. ವಿಶ್ವಾಸಿಗಳಾಗಿ ಆತ್ಮಿಕವಾಗಿ ನಿಮಗೆ ಆರೋಗ್ಯವಿಲ್ಲ ಅಂತ ನೀವು ಅರ್ಥ ಮಾಡ್ಕೋಬೇಕು. ಹೇಗೆ? ನಿಮಗೆ ತೃಪ್ತಿ ಇಲ್ಲ, ಸಂತೋಷ ಇಲ್ಲ, ಸಮಾಧಾನ ಇಲ್ಲ. ಕೆಲವರಿಗೆ ಆರಾಧಿಸಿದರೂ ಖುಷಿ ಸಿಗುವುದಿಲ್ಲ. ದೇವರ ಆಲಯದಲ್ಲಿ ಬಂದರೂ ಖುಷಿ ಸಿಗುವುದಿಲ್ಲ. ಇದೆಲ್ಲ ಯಾಕೆ? ನೀವು ಅರ್ಥ ಮಾಡಿಕೋಬೇಕು. ಹಲ್ಲೆಲೂಯ. ಯಾವಾಗಲೂ ನಮ್ಮ ಹೃದಯದಲ್ಲಿ ಒಂದು ರೀತಿಯ ದುಃಖ, ನೋವು, ಭಯ ಅಥವಾ ಅತೃಪ್ತಿಯನ್ನು ನಾವು ಅನುಭವಿಸ್ತೇವೆ. ಯಾಕೆ? ನಾವು ಪೌಷ್ಟಿಕ ಆತ್ಮೀಯ ಆಹಾರವನ್ನು ತಿನ್ನಲಿಲ್ಲದಿದ್ದರೆ. ನಿಮಗೆ ಅರ್ಥವಾಯಿತೆ? ಪೌಷ್ಟಿಕ ಆಹಾರವೆಂದರೆ ದೇವರ ನೀತಿ, ದೇವರ ಚಿತ್ತ, ದೇವರ ಸೇವೆ. ಅದು ಇಂಟ್ರೆಸ್ಟಿನಿಂದ ನಾವು ಹೇಗೆ ಒಳ್ಳೆ ಬಿರಿಯಾನಿ ತಿಂತೀವೋ ಆ ಇಂಟ್ರೆಸ್ಟು, ಖುಷಿ, ನೀವು ಹಂಗೆ ನೋಡ್ತಾ ಇರ್ತೀರಲ್ಲ, ಅದೇ ಥರ ಇದು ಮಾಡಬೇಕು. ಪಾಸ್ಟರ್ಗೋಸ್ಕರ ಇದೆಲ್ಲ ಮಾಡಬಾರದು, ಇನ್ನೊಬ್ಬರಿಗೋಸ್ಕರ ನೀವು ಮಾಡಬಾರದು, ನಿಮಗೋಸ್ಕರ. ನೀವೇನು ಬಿರಿಯಾನಿ ತಿನ್ನುವುದು ನನಗೋಸ್ಕರನಾ? ನನಗೇ ಕೊಡುವುದಿಲ್ಲ. ಪಾಸ್ಟರ್ಗಲ್ಲಿ ಏನು ನಾನ್ ವೆಜ್ ಇಲ್ಲ ಅಂತ ನೀವು ಯೋಚನೆಯೇ ಮಾಡುವುದಿಲ್ಲ. ಎಷ್ಟೊಂದು ನೀವು ಹೊಡಿತಾ ಇರ್ತೀರಿ, ಎಂಥ ಖುಷಿ ಅಲ್ಲವೇ? ನಿಮಗೋಸ್ಕರ ನೀವು ತಿಂತೀರಿ. ನಿಮಗದೊಂದು ಖುಷಿ ಕೊಡ್ತದೆ. ಬೇರೆ ಯಾರಿಗೂ ಕೊಡಲಿಲ್ಲ ಅಂದರೆ ಇನ್ನೂ ಖುಷಿ ಕೊಡ್ತದೆ ಅಲ್ಲವೇ? ಅದೇ ಥರ ಇದೆಲ್ಲ ಆತ್ಮೀಯವಾಗಿ ನಾವು ಮಾಡುವುದೆಲ್ಲ ನನಗೋಸ್ಕರ, ದೇವರಿಗೋಸ್ಕರ. ಆ ಸಂತೋಷದಿಂದ ನಾವು ಮಾಡಬೇಕು. ಅದು ವಿಶ್ವಾಸಿಗಳು ಮಾಡ್ತಾ ಇಲ್ಲ. ಅದಕ್ಕೆ ಆ ಫುಲ್ ಪೌಷ್ಟಿಕ ಆಹಾರವನ್ನು ಸಿಗೋದಿಲ್ಲ. ಡ್ಯೂಟಿ ಥರ ಮಾಡ್ತೀರಲ್ಲ, ಡ್ಯೂಟಿ ಥರ ನೀವು ಮಾಡಬಾರದು. ನಮ್ಮ ಆತ್ಮದ ಆಹಾರ ದೇವರ ನೀತಿ ಮತ್ತು ದೇವರ ವಾಕ್ಯ, ದೇವರ ಚಿತ್ತ, ದೇವರ ಸೇವೆ. ಇದೇ ನಮ್ಮ ಆತ್ಮೀಯ ಆಹಾರ.
ಮತ್ತಾಯ 4:4 ಯೇಸುದೇವರು ಹೇಳಿದ್ರು, ಮನುಷ್ಯನು ರೊಟ್ಟಿಯಿಂದ ಮಾತ್ರದಿಂದ ಬದುಕುವುದಿಲ್ಲ, ದೇವರ ಬಾಯಿಯಿಂದ ಹೊರಡುವ ಪ್ರತಿಯೊಂದು ಮಾತಿನಿಂದ ಬದುಕುವುದು. ಬರೀ ರೊಟ್ಟಿದಿಂದ ಮಾತ್ರ ಅಲ್ಲ ಬದುಕೋದು. ಅದಕ್ಕೆ ನೀವೆಲ್ಲರೂ ರೊಟ್ಟಿ ತಿಂದು ಎಲ್ಲ ಫುಲ್ಲು ಮಧ್ಯಾಹ್ನ ಎಲ್ಲ ಚೆನ್ನಾಗಿ ಊಟ ಮಾಡಿ ಕಾಫಿನೂ ಕುಡಿದು ಇಲ್ಲಿ ಬಂದು ಕುತ್ಕೊಂಡಿದ್ದಾರೆ. ಆದರೂ ಯಾರಿಗಾದರೂ ತೃಪ್ತಿ ಇದೆಯಾ ನೋಡು? ಯಾರಿಗೂ ಖುಷಿ ಇಲ್ಲ. ನೋಡಿದರೆ ಏನು ನೀರೇ ಕುಡಿಲಿಲ್ಲ ಅಂತ ಕಾಣಿಸುತ್ತೆ. ಅದೇ ತರ ಯಾರಿಗೂ ಖುಷಿ ಇಲ್ಲ. ಯಾಕೆ ಹೇಳಿ? ಅರ್ಥ ಮಾಡಿಕೊಳ್ಳಿ. ನೀವು ಪೌಷ್ಟಿಕ ಆಹಾರ ತಿಂತಾ ಇಲ್ಲ. ನೀವು ಅರ್ಥ ಮಾಡ್ಕೋಬೇಕು. ಇವತ್ತಿನ ಮೆಸೇಜ್ ಸುಮ್ಮನೆ ಹಂಗೆ ಒಂದು ಮೆಸೇಜ್ ಅಲ್ಲ. ನಿಮಗೆ ಯಾರು ಹೇಳಿಕೊಡ್ಬೇಕಾಗಿಲ್ಲ ಹೊಟ್ಟೆಗೆ ಊಟ ತಕ್ಕೊಳ್ಳಿ, ಯಾರು ಹೇಳಿಕೊಡ್ಬೇಕಾಗಿಲ್ಲ. ಅದು ನ್ಯಾಚುರಲ್ ಆಗಿ ಅದು ಬರುತ್ತದೆ, ನಾವು ತಿನ್ನುತ್ತೇವೆ. ಅದೇ ತರ ನಮ್ಮ ಆತ್ಮಕ್ಕೆ ನಾವು ಈ ಆಹಾರ ತಿನ್ನಬೇಕು. ದೇವರ ಮಕ್ಕಳೇ, ನಿಮಗೋಸ್ಕರ ನೀವು ತಿನ್ನಬೇಕು, ಇಂಟ್ರೆಸ್ಟಿಂದ ನೀವು ತಿನ್ನಬೇಕು. ಆಗಲ್ಲ ಅಂದಲ್ಲ, ಇಲ್ಲದಿದ್ದರೆ ನೀವೇ ಅನುಭವಿಸ್ತೀರಿ. ಹಲ್ಲೆಲೂಯಾ. ಈಗ ನಾವು ಆತ್ಮದ ಆಹಾರದ ಬದಲಿಗೆ ಜಂಕ್ ಫುಡ್ ತಿಂಡಿ ಹೇಗೆ ತೆಗೆದುಕೊಳ್ಳುತ್ತೇವೆ ಎಂದು ನಾವು ಅರ್ಥ ಮಾಡಿಕೊಳ್ಳೋಣ. ಕೆಲವೊಮ್ಮೆ ನಾವು ಚಿಂತೆ, ಆತಂಕ ಮತ್ತು ನಿರಾಸೆಯಲ್ಲಿ ಇದ್ದಾಗ ನಾವು ಆಹಾರ, ನಿದ್ರೆ ಅಥವಾ ಯಾವುದೋ ವಿಷಯಕ್ಕೆ ತಿರುಗುತ್ತೇವೆ. ಅಂತಹ ಸಮಯದಲ್ಲಿ ಈ ಎಲ್ಲ ಚಟುವಟಿಕೆಗಳು ನಮ್ಮ ಜಂಕ್ ಫುಡ್ ಆಗಿದೆ. ಮತ್ತೆ ಏನು ಆತ್ಮೀಯ ಆಹಾರ? ಆ ಟೈಮಲ್ಲೆಲ್ಲ ನಾವೇನು ಆತ್ಮೀಯ ಆಹಾರ ತಕ್ಕೋಬೇಕು. ಅಂತಹ ಸಮಯದಲ್ಲಿ ಆತ್ಮದ ಆಹಾರವೇನೆಂದರೆ ದೇವರನ್ನು ಪ್ರಾರ್ಥನೆಯಲ್ಲಿ ಸಂಪರ್ಕಿಸಬೇಕು, ದೇವರಿಗೆ ಕೃತಜ್ಞತೆ ಸಲ್ಲಿಸಬೇಕು, ಆರಾಧಿಸಬೇಕು, ದೇವರನ್ನು ನಂಬಬೇಕು. ಆವಾಗ ನಮ್ಮ ಪರಿಸ್ಥಿತಿಗಳು ಚೇಂಜ್ ಆಗುತ್ತದೆ. ನಿಮಗೆ ಅರ್ಥವಾಯ್ತಾ? ಹೋಗಿ ಸ್ವಲ್ಪ ಪ್ರಾರ್ಥನೆ ಮಾಡೋಣ, ಆರಾಧನೆ ಮಾಡೋಣ, ದೇವರಿಗೆ ಕೃತಜ್ಞತೆ ಸಲ್ಲಿಸೋಣ. ನೀವು ಮಾಡ್ತೀರಾ? ಮಾಡುವುದಿಲ್ಲ. ಆವಾಗ ಹೋಗಿ ಇನ್ನೂ ದುಃಖದಲ್ಲಿ ಬೇಕಂದ್ರೆ ನೀವು ಕೂತ್ಕೊಳ್ಳುತ್ತೀರಿ. ಆದರೂ ಪ್ರಾರ್ಥಿಸೋದು ಇದೆಲ್ಲ ಮಾಡುವುದಿಲ್ಲ. ಆದ್ದರಿಂದ ಏನಾಗುತ್ತದೆ? ನಿಮಗೆ ಇನ್ನೂ ಹಸಿವು ಜಾಸ್ತಿ ಆಗ್ತಾ ಇರುತ್ತದೆ ಮತ್ತು ನಿಮ್ಮ ಆತ್ಮ ಇನ್ನೂ ಸಣ್ಣದಾಗ್ತಾ ಇರುತ್ತದೆ. ಹಲ್ಲೆಲೂಯಾ. ಇನ್ನೊಂದು ಉದಾಹರಣೆ, ನಾವು ಕೋಪಗೊಂಡಾಗ, ಕಿರಿಕಿರಿಗೊಂಡಾಗ, ಭಯಗೊಂಡಾಗ ಮತ್ತು ಅಸೂಯೆ ಪಡುವಾಗ ಅಥವಾ ನಮ್ಮ ಆಲೋಚನೆಗಳು ಮತ್ತು ಹೃದಯದಲ್ಲಿ ನಕಾರಾತ್ಮಕ ಭಾವನೆಗಳನ್ನು ಹೊಂದಿರುವಾಗ ನಾವು ನಮ್ಮ ಸ್ವಯಂ ನಿಯಂತ್ರಣವನ್ನು ಕಳೆದುಕೊಂಡರೆ ಮತ್ತು ನಮ್ಮ ಪಾಪದಲ್ಲಿ ಉತ್ತೇಜಿತವಾದರೆ ನಾವು ಜಂಕ್ ಫುಡ್ ಅನ್ನು ತಿನ್ನುತ್ತೇವೆ. ಕೆಲವೊಮ್ಮೆ ನಮಗೆ ತುಂಬ ಕೋಪ ಬರ್ತದೆ, ಕಿರಿಕಿರಿ ಬರ್ತದೆ, ತುಂಬ ದುಃಖ ಬರ್ತದೆ, ತುಂಬ ಒಂಥರ ಎಲ್ಲ ನೆಗೆಟಿವಿನಲ್ಲಿ ಎಲ್ಲ ತುಂಬಿರುತ್ತದೆ. ಆವಾಗ ನೀವೇನು ಮಾಡಬೇಕು? ಆವಾಗ ನೀವು ದೇವರಲ್ಲೇ ಸಂಪರ್ಕಿಸಬೇಕು, ಪ್ರಾರ್ಥನೆ ಮಾಡಬೇಕು. ನಿಮ್ಮಲ್ಲಿ ಬರುವ ಆ ಪಾಪಗಳೆಲ್ಲ ನೀವು ಕಂಟ್ರೋಲ್ ಮಾಡಬೇಕು, ಇನ್ನೊಬ್ಬರಿಗಲ್ಲ. ಇಲ್ಲ, ದೇವರು ಹೇಳಿದ್ದಾರೆ, ದೇವರ ಭಯದಿಂದ ನೀವದು ಕಂಟ್ರೋಲ್ ಮಾಡಬೇಕು. ದೇವರ ಭಯದಿಂದ ನೀವು ನಿಮ್ಮ ಮಾಂಸ ಮತ್ತು ಆಲೋಚನೆಗಳನ್ನು ನಿಯಂತ್ರಿಸಿದರೆ, ನಿಮ್ಮ ಹೃದಯದಲ್ಲಿ ಶಾಂತಿಯನ್ನು ಹೊಂದಿದರೆ ನೀವು ಆತ್ಮದ ಆಹಾರ ಸೇವಿಸುತ್ತೀರಿ. ನಮಗೆ ಆಫ್ಟರ್ ಆಲ್ ಅಟ್ ದ ಎಂಡ್ ವಿ ನೀಡ್ ಪೀಸ್ ಇರಬೇಕು ನಮ್ಮ ಹೃದಯದಲ್ಲಿ. ಪೀಸು, ಸಂತೃಪ್ತಿ. ಪೀಸಿಗಿಂದು ಇನ್ನೊಂದು ಡಿಗ್ರಿ ಮೇಲೆ ಸಂತೃಪ್ತಿ. ನಮ್ಮಲ್ಲಿ ಸಂತೃಪ್ತಿ ಇರಬೇಕು. ಹೌದು, ನನಗೆ ಬೇಕಾಗಿರುವುದೆಲ್ಲ ಸಿಗಲಿಲ್ಲ, ಇನ್ನು ನನಗೆ ಕಷ್ಟ ಇದೆ, ನಾನು ಪ್ರಾರ್ಥಿಸುತ್ತಾ ಇದ್ದೀನಿ, ಆದರೂ ನನಗೆ ದೇವರು ಕೊಡಲಿಲ್ಲ. ನನಗೆ ಗೊತ್ತು ದೇವರು ಕೊಡ್ತಾರೆ ಅಂತ. ನಾನು ದೇವರ ದಾರಿಯಲ್ಲಿ ನಡೆಯಬೇಕು. ದೇವರೇ, ನಾನು ಬೋರ್ನ್ ಲೈಫ್ ಆಗಿ ನಿನ್ನ ಹತ್ರ ಬಂದಿರುವುದಕ್ಕೆ ಧನ್ಯವಾದ. ನಮಗೆ ಗೊತ್ತು ನಾವು ಯಾವ ಜೀವನದಲ್ಲಿ ಜೀವಿಸುತ್ತಾ ಇದ್ದೇವೆ ಅಂತ. ಆ ತೃಪ್ತಿ, ಆ ಸಮಾಧಾನ ನಮ್ಮಲ್ಲಿ ಹೊಂದಿರಬೇಕು. ಆವಾಗ ಮಾತ್ರ ನೀವು ಅರ್ಥ ಮಾಡ್ಕೋಬೇಕು ನಿಮ್ಮ ಆತ್ಮಕ್ಕೆ ನೀವು ಆಹಾರ ಕೊಡ್ತಾ ಇರೋದು ಅಂತ. ಆ ತೃಪ್ತಿ ನೀವು ಕೊಡ್ತಾ ಇಲ್ಲದಿದ್ದರೆ ನಿಮ್ಮ ಆತ್ಮಕ್ಕೆ ನೀವು ಆಹಾರ ಕೊಡ್ತಾ ಇಲ್ಲ. ಯಾವಾಗಲೂ ಗೊಣಗಾಡುವುದು, ಯಾವಾಗಲೂ ಕೋಪ, ಯಾವಾಗಲೂ ದುಃಖ, ಯಾವಾಗಲೂ ತೃಪ್ತಿ ಇಲ್ಲ. ನೀವು ಹಿಂಗೆ ನಿಮ್ಮ ಆತ್ಮವನ್ನು ಬಿಟ್ಟರೆ ನಿಮಗೆ ತುಂಬ ಕಷ್ಟ ಆಗತ್ತೆ. ಅರ್ಥ ಮಾಡಿಕೊಳ್ಳಿ. ಹಲ್ಲೆಲೂಯಾ. ನೀತಿವಂತ ಜೀವನವನ್ನು ನಡೆಸುವುದರಿಂದ ಮಾತ್ರ ನಾವು ದೇವರೊಂದಿಗೆ ಸರಿಯಾದ ಸಂಬಂಧವನ್ನು ಹೊಂದುತ್ತೇವೆ ಮತ್ತು ದೇವರೊಂದಿಗೆ ಸರಿಯಾದ ಸಂಬಂಧವನ್ನು ಹೊಂದಿರುವಾಗ ಮಾತ್ರ ನಮ್ಮ ಹೃದಯದಲ್ಲಿ ಸಂತೋಷ ಮತ್ತು ತೃಪ್ತಿಯನ್ನು ಹೊಂದಿರುತ್ತೇವೆ. ನೀವು ಆ ಸಂತೋಷ, ಸಂತೃಪ್ತಿ ನಮಗೆಲ್ಲೂ ಹೋಗಬೇಡ, ನಮ್ಮ ಮನೆಯಲ್ಲೇ ಕೂತ್ಕೊಂಡ್ರೆ ಸಾಕು. ಆ ಸಂತೃಪ್ತಿ ನಮಗೆ ಸಿಗುತ್ತದೆ. ನೋಡಿ, ವೆಲ್ ವಾಟರ್ಡ್ ಗಾರ್ಡನ್ ಥರ, ಅದಕ್ಕೆ ಫರ್ಟಿಲಿಟಿ ಇದೆ, ಅಲ್ಲವೇ? ನೋಡಿ, ಅದು ನೋಡಿದರೆ ನಮಗೆ ಬ್ಯೂಟಿ ಇದೆ. ಆ ಬ್ಯೂಟಿ
ಅದು ನೋಡಿದರೆ, ಇದು ನೋಡಿ ನಮ್ಮನ್ನೇ ನೋಡಿ ನಮಗೆ ಆನಂದ ಉಂಟಾಗಬೇಕು, ಮತ್ತೆ ಬೇರೆಯವರಿಗೂ ಆನಂದ ಉಂಟಾಗಬೇಕು. ನಾವು ಏನು ಬೆಳಕು, ವಿ ಆರ್ ಲೈಕ್ ಲೈಟ್ ಇನ್ ದ ವರ್ಲ್ಡ್. ನಾವು ಬೆಳಕು ಅಲ್ಲವೇ? ನಮ್ಮಿಂದ ಒಂದು ಬೆಳಕಿರಬೇಕು ಯಾವಾಗಲೂ. ಅದೇ ಗ್ರೇಸು. ಆ ಗ್ರೇಸ್ ನೋಡಿ ಇನ್ನೊಬ್ಬರಿಗೆ ನೀವು ಬೆಳಕು ಕೊಡಬೇಕು. ಮತ್ತೆ ಎಲ್ಲರೂ ಕತ್ತಲಲ್ಲಿ ಇದ್ದೀರಿ, ಅವರನ್ನು ನೀವು ಇನ್ನೂ ಕತ್ತಲಲ್ಲಿ ನೀವು ಮುಳುಗಿಸುತ್ತೀರಿ. ಅರ್ಥ ಮಾಡಿಕೊಳ್ಳಿದೆ ಅವರ ಮಕ್ಕಳೇ. ಯಾವಾಗ ಆ ಬೆಳಕಿರುತ್ತದೆ, ನಿಮ್ಮ ಹೃದಯಕ್ಕೆ ನೀವು ಆಹಾರ ಕೊಟ್ಟರೆ ಮಾತ್ರ. ನಿಮಗೆ ಹೃದಯಕ್ಕೆ ಆಹಾರ ಕೊಟ್ಟರೆ ಏನಾಗುತ್ತದೆ? ಒಳ್ಳೆ ಬಿರಿಯಾನಿ ನೀವು ತಿಂದರೆ ನಿಮಗೆ ಒಳ್ಳೆ ಖುಷಿ ಇರುತ್ತದೆ, ತೃಪ್ತಿ ಇರುತ್ತದೆ. ಅದೇ ಥರ ಆ ತೃಪ್ತಿ ಇರಬೇಕು. ಆ ತೃಪ್ತಿ ಇದ್ದಾಗ ಹೌದು ಆತ್ಮೀಯ ಆಹಾರ ನೀವು ತಕ್ಕೊಳ್ತಾ ಇದ್ದೀರಿ. ಆ ತೃಪ್ತಿ ಇದ್ದಾಗ ನೀವು ದೇವರು ಒಟ್ಟಿಗೆ ಒಳ್ಳೆ ಸಂಬಂಧದಲ್ಲಿ ಇದ್ದೀರಿ ಎಂದು ಅರ್ಥ ಮಾಡಿಕೋಬೇಕು. ದೇವರು ನಿಮ್ಮ ಜೊತೆ ಇದ್ದಾರೆ. ತೃಪ್ತಿ ಇಲ್ಲ, ಗೊಣಗುತ್ತಾ ಇದ್ದೀರಿ, ಅಯ್ಯೋ 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 ಅಂದಿದ್ರೆ ದೇವರಿಲ್ಲ. ದೇವರ ಮಕ್ಕಳೇ ನಮ್ಮ ಜೊತೆ. ಹಲ್ಲೆಲೂಯಾ. ಅದಕ್ಕಾಗಿಯೇ ಯೇಸುದೇವರು ಹೇಳಿದ್ರು, ನೀತಿಗೆ ಹಸಿದು ಬಾಯಾರಿದವರು ಧನ್ಯರು. ಈಗ ಗೊತ್ತಾಯ್ತಾ? ಯೇಸುದೇವರು ಹೇಳಿದ್ರು ನೀತಿಗೆ ಹಸಿಯಬೇಕು, ಅವರು ಧನ್ಯರು. ನೀತಿಗೆ ಹಸಿಯಬೇಕು. ನೋಡಿ, ಬಿರಿಯಾನಿ ನೋಡಿದರೆ ನಮಗೆ ಹಸಿವಿಲ್ಲದಿದ್ದರೂ ನಾವು ಹೋಗಿ ತಿಂತೇವೆ. ಅವು ವಾಸನೆ ಬಂದರೆ ಸಾಕು, ನಾವು ಹೋಗಿ ತಿನ್ನುತ್ತೇವೆ ಅಲ್ಲವೇ? ಒಂದು ಬೇಕರಿ ಮುಂದೆ ಓಡಾಡಿದರೆ ಹೊಟ್ಟೆ ಸರಿ ಇಲ್ಲದಿದ್ದರೂ ಹಂಗೆ ನಾವು ನಡೀತಾರೆ, ಮತ್ತು ರಿಟರ್ನ್ ತಕ್ಕೊಂಡು ನಾವೇನಾದರೂ ಒಂದು ತಿಂದು ಹೋಗ್ತೇವೆ. ಒಂದಾ ಸ್ಮೆಲ್ ಬರ್ತದೆ. ಹಸಿವಿಲ್ಲ, ತಿನ್ನಕ್ಕಾಗಲ್ಲ, ಆದರೂ ನೋಡಿ. ಮತ್ತೆ ಆತ್ಮೀಯವಾಗಿ ದೇವರ ಊಟ, ದೇವರ ಸೇವೆ, ದೇವರ ಚಿತ್ತವನ್ನು ಮಾಡುವುದು. ನಮ್ಮ ಚಿತ್ತ ಮಾಡಿ ನಮಗೆ ಜೀವನ ಮಾಡಕ್ಕೆ ಇಷ್ಟ, ಆದರೆ ದೇವರ ಚಿತ್ತವನ್ನು ನಿಮಗೆ ಅರ್ಥವಾಯ್ತಾ? ಆ ತೃಪ್ತಿಯಿಂದ, ಆ ಖುಷಿಯಿಂದ ನೀವು ತಿನ್ನಬೇಕು. ನೀವು ಯಾರು ಆ ತೃಪ್ತಿಯಿಂದ ಖುಷಿಯಿಂದ ತಿಂತಾ ಇಲ್ಲ. ಅಯ್ಯೋ ಮಾಡಬೇಕಲ್ಲ, ಮಾಡ್ತೀನಿ, ಅಯ್ಯೋ ಸೆಲ್ಫ್ ಕಂಟ್ರೋಲ್ ಮಾಡಬೇಕಲ್ಲ, ಅಲ್ಲ ಅಂದರೆ ಅದೇ ರೋಗ ಬರ್ತದೆ. ಅಲ್ಲ ಅಂದರೆ ಗೈಡೆನ್ಸ್ ಅಲ್ಲಿ ಅದು ಬಂದು ಬಿಡುತ್ತದೆ. ಅದಕ್ಕೋಸ್ಕರ ನೀವು ಮಾಡ್ತೀರಿ. ದೇವರನ್ನು ನೋಡಿ ತೃಪ್ತರಾಗಿರಬೇಕು. ಅದೇ ನಮ್ಮ ಆಹಾರ. ಒಳ್ಳೆ ತುಂಬ ಹಸಿವು, ಒಳ್ಳೆ ಬಿರಿಯಾನಿನೇ ಬೇಡ, ಆವಾಗ ಗಂಜಿ ಇದ್ರೂ ಸಾಕು. ಗಂಜಿ, ಉಪ್ಪಿನಕಾಯಿ ಕೊಡ್ರಿ, ಎಷ್ಟು ಖುಷಿ ಇರುತ್ತದೆ ಆವಾಗ. ಯಾಕೆಂದ್ರೆ ಅಷ್ಟೊಂದು ಹಸಿವಿದೆ, ಏನಾದರೂ ಸಾಕು. ಏನು ತಿಂದ್ರು ಒಳ್ಳೆ ಹಸಿವಿದ್ರೆ, ನನ್ನ ಫಾದರ್ ಹೇಳ್ತಾ ಇದ್ರು, ನಮಗ ಹೊಟ್ಟೆ ತುಂಬ ಹಸಿತಾ ಇದ್ರೆ ನಾವು ಏನೇ ಆಹಾರ ತಿಂದ್ರು ಅದಕ್ಕೆ ಇನ್ನೊಂದು ಟೇಸ್ಟ್ ಇರುತ್ತದೆ. ಹಸಿವಿದ್ರೆ ಆ ಊಟಕ್ಕೆ ಟೇಸ್ಟ್ ಇಲ್ಲದಿದ್ರು ಹಸಿವೇ ಒಂದು ಟೇಸ್ಟು. ಅದೇ ತರ ನೀವು ದೇವರಿಗೋಸ್ಕರ ಹಸಿದರೆ ನೀವು ಏನು ಮಾಡಿದ್ರು ಅದು ನಿಮಗೆ ಟೇಸ್ಟ್ ಕೊಡುತ್ತದೆ. ದೇವರ ಸೇವೆ ಮಾಡಬೇಕು, ಟೇಸ್ಟ್ ಇರ್ತದೆ. ಹೌದು, ನಾನು ಇವತ್ತು ಮಾಡಬೇಕು, ದೇವರಿಗಾಗಿ ನಾನು ಏನಾದರೂ ಮಾಡಬೇಕು, ಇನ್ನೊಬ್ಬರನ್ನ ನಾನು ಎನ್ಕರೇಜ್ ಮಾಡಬೇಕು, ಅಲ್ಲಾಂದ್ರೆ ಇವಾಂಜಲಿಸಕ್ಕೆ ನಾನು ಹೋಗಬೇಕು. ಆ ಟೇಸ್ಟ್, ಆ ಹಸಿವು ಬಂದರೆ ಟೇಸ್ಟ್ ಬರ್ತದೆ. ನೀವು ಹಿಂಗೆ ಅಯ್ಯೋ ಹೋಗಬೇಕಲ್ಲ, ಯಾರಾದರೂ ಹಿಡಿದುಕೊಂಡು ಹೋಗ್ತಾ ಇದ್ರೆ ನಿಮಗೆ ಟೇಸ್ಟ್ ಇಲ್ಲ. ಯು ಡೋಂಟ್ ಹ್ಯಾವ್ ಅಪಟೈಟ್, ಯು ಆರ್ ಸ್ಪಿರಿಚುವಲಿ ಸಿಕ್. ಹಲ್ಲೆಲೂಯಾ. ಹಸಿವು ಎಲ್ಲರಿಗೂ ಬರುವುದಿಲ್ಲ, ಅದು ಉಂಟಾಗಬೇಕು, ನಮ್ಮಲ್ಲಿ ರೂಪೀಕರಿಸಬೇಕು. ನೀವು ತಿಳ್ಕೊಂಡಿದ್ದೀರಾ ದೇವರು ನನಗೆ ತುಂಬಾ ಹಸಿವು ಕೊಟ್ಟಿದ್ದಾರೆ ಅಂತ? ಇಲ್ಲ, ಎಲ್ಲರಿಗೂ, ನಾವೆಲ್ಲರೂ ಒಂದೇ ತರ. ಐ ಹ್ಯಾವ್ ಡೆವಲಪ್ಡ್ ಇಟ್. ಯಾಕೆಂದ್ರೆ ದೇವರ ವಾಕ್ಯ ಹೇಳಿದ್ರು, ದೇವರಿಗಾಗಿ ಹಸಿಯಬೇಕು. ಹಲ್ಲೆಲೂಯಾ. ದೇವರ ಚಿತ್ತ ಮತ್ತು ದೇವರ ಸೇವೆಯನ್ನು ನಮಗೆ ಆಧ್ಯಾತ್ಮಿಕ ಆಹಾರವಾಗಿದೆ. ದೇವರ ಸೇವೆ ಮಾಡದಿರುವವರಿಗೆ ಜೀವನದಲ್ಲಿ ಎಂದಿಗೂ ಶಾಂತಿ, ಸಂತೋಷ, ತೃಪ್ತಿ ಇರುವುದಿಲ್ಲ. ದೇವರ ಚಿತ್ತ, ದೇವರ ಸೇವೆ, ತೃಪ್ತಿಯಿಂದ. ನೀವು ಸುಮ್ಮನೆ ಪಾಸ್ಟರ್ ಹೇಳ್ತಾ ಇದ್ದಾರಲ್ಲ, ಅಲ್ಲಾಂದ್ರೆ ಇನ್ನೊಬ್ಬರು ಮೆಸೇಜ್ ಕಳಿಸಿದ್ದಾರೆ ಅದಕ್ಕೋಸ್ಕರ ಹೋಗೋದಲ್ಲ ನಾನು ಹೇಳುವುದು. ತೃಪ್ತಿಯಿಂದ ನೀವು ಹಂಗೆ ಮಾಡಿದರೆ ಆ ಖುಷಿ, ಆ ಸಂತೃಪ್ತಿ ಏನಾಗುತ್ತೆ ನಿಮ್ಗೂ ಗೊತ್ತಾ? ನಿಮ್ಮ ಹೃದಯಕ್ಕೆ ಆರೋಗ್ಯ ಉಂಟಾಗುತ್ತದೆ, ನಿಮಗೊಂದು ರೋಗನೂ ಬರಲ್ಲ. ಹಿಂಗೆ ಯೇಸುದೇವರು ನಮ್ಮನ್ನು ವಾಸಿ ಮಾಡುವುದು. ಐ ಆಮ್ ದ ಹೀಲರ್, ನಾನೇ ವಾಸಿ ಮಾಡುವ ದೇವರು. ಯೇಸುದೇವರು ಹೇಳಿದ್ರು, ನಿಮಗೆ ಡಾಕ್ಟರ್ ಹತ್ರ ಹೋಗಬೇಕಾಗಿಲ್ಲ, ನಿಮ್ಗೆ ರೋಗನೇ ಬರುವುದಿಲ್ಲ. ಹೇಗೆ? ನಾನು ಕೊಡುವ ಊಟ ಇನ್ನು ತಿನ್ರಿ. ನಾನು ಕೊಡುವ ಊಟ ಎಲ್ಲ ಅದು ಒಂದು ಸ್ಟೋರಲ್ಲಿ ಇಟ್ಬಿಟ್ಟು, ಏನು ಊಟ? ಬೈಬಲ್ ಎಲ್ಲ ಒಂದು ಸ್ಟೋರಲ್ಲೇ ಇದೆ.
ಮೊಬೈಲಲ್ಲಿ ಇದೆ ಬೈಬಲ್. ಆ ಆಪ್ ಮಾತ್ರ ಓಪನ್ ಮಾಡಲ್ಲ. ಎಲ್ಲ ಆಪು ಇನ್ನೂ ಎಷ್ಟು ಮೊಬೈಲಲ್ಲಿ ಆಗುತ್ತೋ ಅಷ್ಟೊಂದು ಆಪ್ ಎಲ್ಲ ಡೌನ್ಲೋಡ್ ಮಾಡಿ ಇಟ್ಟಿದ್ದಾರೆ. ಮತ್ತೆ ಏನಾದರೂ ಡಿಲೀಟ್ ಮಾಡಬೇಕಂದ್ರೆ ಇದೇ ಡಿಲೀಟ್ ಮಾಡುವುದು. ಬೈಬಲ್ ಆಪ್ ಡಿಲೀಟೆಡ್ ಅಲ್ಲವೇ? ಹೇಗಾದರೆ ರೋಗ ಬರುತ್ತೆ. ಅರ್ಥ ಮಾಡಿಕೊಳ್ಳಿ. ಆ ಸಂತೃಪ್ತಿಯಿಂದ ಆ ದೇವರ ಸಂತೃಪ್ತಿಯಿಂದ ಈ ಲೋಕದಲ್ಲಿ ನಾವು ತಿನ್ನುವ ಆಹಾರನೂ ಖುಷಿಯಾಗಿ ತಿನ್ನಬಹುದು. ಮತ್ತೆ ದೇವರ ಆಹಾರ ತಕ್ಕೊಂಡಿಲ್ಲ ಅಂದ್ರೆ ನೀವೆಷ್ಟೇ ಒಳ್ಳೆ ಬಿರಿಯಾನಿ ತಿಂದರೂ ನಿಮ್ಗೆ ಖುಷಿನೇ ಇರುವುದಿಲ್ಲ, ಅದಕ್ಕೆ ಟೇಸ್ಟೇ ಕೊಡುವುದಿಲ್ಲ. ನೋಡಿ ವ್ಯತ್ಯಾಸ ನಿಮ್ಗೆ ಅರ್ಥವಾಯ್ತಾ? ಅರ್ಥ ಮಾಡಿಕೊಳ್ಳಿ. ಹಲ್ಲೆಲೂಯಾ. ನಮ್ಮ ಆತ್ಮವನ್ನು ಪೋಷಿಸಲು ಅಪೊಸ್ತಲ ಪೇತ್ರನು ಹೇಳುತ್ತಾರೆ, 2ನೇ ಪೇತ್ರನು 2:2, ಹೊಸದಾಗಿ ಹುಟ್ಟಿದ ಶಿಶುಗಳಂತಿರುವ ನೀವು ಬೆಳೆಯುವ ಹಾಗೆ ವಾಕ್ಯವೆಂಬ ಶುದ್ಧ ಹಾಲನ್ನು ಬಯಸಿರಿ. ನಾವು ಬಯಸಬೇಕು. ನಿಮಗೆ ಒಳ್ಳೆಯದೆಲ್ಲ ನೀವು ಬಯಸುತ್ತೀರಲ್ಲ, ಜಾಬ್ ಬೇಕು, ಮತ್ತೆ ಹಣ ಬೇಕು, ಒಳ್ಳೆ ಬಟ್ಟೆ ಬಯಸುತ್ತೀರಿ, ಅಲ್ಲಾಂದ್ರೆ ಕ್ಯೂರ್ ಹೋಗ್ಬೇಕು ಎಂದು ಬಯಸುತ್ತೀರಿ. ಇದೆಲ್ಲ ನಾವು ಬಯಸಿದ್ರೇನೆ ನಾವು ಮಾಡುವುದು. ನಾವು ಬಯಸಲಿಲ್ಲದಿದ್ದರೆ ನಾವೇನಾದರೂ ಮಾಡ್ತೀವ? ಇಲ್ಲ. ಅದೇ ತರ ನಾವು ಬಯಸಬೇಕು. ಏನು? ದೇವರ ವಾಕ್ಯ, ಶುದ್ಧ ಹಾಲೆಂಬ ವಾಕ್ಯಕ್ಕಾಗಿ ನಾವು ಬಯಸಬೇಕು. ಹಲ್ಲೆಲೂಯಾ. ನವಜಾತ ಶಿಶುಗಳು ಶುದ್ಧ ಹಾಲನ್ನು ಬಯಸುವಂತೆ ನಾವು ದೇವರ ವಾಕ್ಯವನ್ನು, ದೇವರ ನೀತಿಯನ್ನು ಬಯಸದಿದ್ದರೆ ನಾವು ಬೆಳೆಯಲು ಆಧ್ಯಾತ್ಮಿಕ ಆಹಾರವನ್ನು ಹೊಂದಲು ಸಾಧ್ಯವಿಲ್ಲ. ನಿಮಗೂ ಸ್ವಲ್ಪನೂ ನೋಡಿ, ನೀವು ಬಯಸದಿಲ್ಲದಿದ್ದರೆ ನಿಮಗೂ ಆಪಟೈಟೇ ಇಲ್ಲ. ಒಬ್ಬರಿಗೆ ಹೊಟ್ಟೆ ಹಸಿಲಿಲ್ಲ ಅಂದರೆ ಏನು ಕೊಟ್ಟರು ಅವರು ತಿಂತಾರ? ಇಲ್ಲ. ಅದೇ ಥರ ಪಾಸ್ಟರ್ ಎಷ್ಟೊಂದು ಸ್ಪಿರಿಚುವಲ್ ಬಿರಿಯಾನಿ, ಎಲ್ಲ ಸಂಡೆಯಲ್ಲೂ ಪಾಸ್ಟರ್ ಸ್ಪಿರಿಚುವಲ್ ಬಿರಿಯಾನಿಯನ್ನು ಮಾಡಿ ಚರ್ಚ್ ಸದಸ್ಯರಿಗೆ ಕೊಡ್ತಾ ಇದ್ದಾರೆ. ಆದರೆ ಅವರು ತಿನ್ನುವುದಿಲ್ಲ. ಯಾಕೆ? ಈಗ ಗೊತ್ತಾಯ್ತಾ? ಆರ್ ಯು ಗೋಯಿಂಗ್ ಆ್ಯಂಡ್ ಒಬೇಯಿಂಗ್ ವಾಟ್ ಐ ಆಮ್ ಟೀಚಿಂಗ್? ನೋ, ಒಬೇಯಿಂಗ್ ಈಸ್ ಈಟಿಂಗ್. ನೀವು ತಿಂತಾ ಇಲ್ಲದಿದ್ದರೆ ಅರ್ಥ ಮಾಡಿಕೊಳ್ಳಿ, ನಿಮಗೆ ಹಸಿವಿಲ್ಲ. ಯು ಆರ್ ಸ್ಪಿರಿಚುವಲಿ ಸಿಕ್. ಇಫ್ ಯು ಆರ್ ಸ್ಪಿರಿಚುವಲಿ ಹೆಲ್ತಿ, ಯು ಆರ್ ವೇಟಿಂಗ್ ಫಾರ್ ದ ಅನದರ್ ಮೆಸೇಜ್. ಬರೀ ಸ್ಮೆಲ್ ಮಾಡಿಕೊಂಡು ಹೋಗುವುದಕ್ಕಲ್ಲ, ಪಾಲಿಸುವುದಕ್ಕೆ. ಹಲ್ಲೆಲೂಯಾ. ಈ ರೀತಿಯ ಹಸಿವು ಮತ್ತು ಬಾಯಾರಿಕೆ ನಾವು ಸಾಯುವವರೆಗೂ ನಮ್ಮಲ್ಲಿ ಇರಬೇಕು. ನಾವು ಬೆಳೆಸಬೇಕು. ಯಾರಿಗೂ ಬರಲ್ಲ. ನೀವು ತಿಳ್ಕೋಬಾರದು ಪಾಸ್ಟರ್ಗೆ ಹಂಗೆ ದೇವರಿಗೆ ಕೊಟ್ಟಿದ್ದಾರೆ ಅಂತ. ಇಲ್ಲ, ನಾನಾದರೂ ಬೆಳೆಸುತ್ತಾ ಇದ್ದೇನೆ. ನಾನು ಅದೇ ಹೇಳುವುದು. ನಿಮಗೆ ಎಷ್ಟು ಹೇಳಿದರೂ ನೀವು ಯಾಕೆ ಮಾಡ್ತಾ ಇಲ್ಲ? ನಿಮ್ಗೆ ಈಗ ಗೊತ್ತಾ? ನಿಮಗೆ ಹಸಿವಿಲ್ಲ. ಯು ಡೋಂಟ್ ಹ್ಯಾವ್ ಫಿಯರ್ ಆಫ್ ಗಾಡ್. ಅದಕ್ಕೆ ಹಸಿವಿಲ್ಲ. ಯಾಕೆ ಹಸಿವಿಲ್ಲ? ದೇವರ ಮೇಲೆ ಪ್ರೀತಿ ಇಲ್ಲ, ಅದಕ್ಕೆ ದೇವರ ಮೇಲೆ ಭಯ ಇಲ್ಲ. ಯು ಆರ್ ನಾಟ್ ಸ್ಯಾಟಿಸ್ಫೈಡ್ ವಿತ್ ಗಾಡ್. ಇಫ್ ಯು ಲವ್ ಗಾಡ್, ಡೆಫಿನೆಟ್ಲಿ ಯು ವಿಲ್ ಹ್ಯಾವ್ ದಟ್ ಅಪಟೈಟ್. ನೀವು ಯಾರು ದೇವರನ್ನು ಪ್ರೀತಿಸ್ತಾ ಇಲ್ಲ, ನಿಮ್ಮನ್ನು ದೇವರೆಷ್ಟು ಪ್ರೀತಿಸುತ್ತಾ ಇದ್ದಾರೆ ಎಂದು ನಿಮಗೆ ಗೊತ್ತಾ? ದೇವರು ಈ ಜೀವನ ಕೊಡಲಿಲ್ಲದಿದ್ದರೆ ಇವತ್ತು ನೀವು ಎಲ್ಲಿ ಇರ್ತಾ ಇತ್ತು ನಿಮಗೆ ಗೊತ್ತಾ? ನಿಮಗೆ? ಆ ದೇವರ ಮುಂದೆ ನೀವು ಯಾರು ಸ್ವಲ್ಪ ಭಯ ತೋರಿಸುವುದಿಲ್ಲ, ಪ್ರೀತಿ ತೋರಿಸುವುದಿಲ್ಲ. ಎಲ್ಲರೂ ಏನು ಹೇಳ್ತಾರೆ? ಪಾಸ್ಟ್ರೇ, ನನಗೆ ಟೈಮ್ ಇಲ್ಲ. ಕೆಲಸ 24 ಗಂಟೆಯಲ್ಲಿ 14 ಗಂಟೆಯನ್ನು ಕೆಲಸ ಮಾಡ್ರಿ. 10 ಗಂಟೆ ಇದೆಯಲ್ಲ, ಅದೇನು ಮಾಡ್ತೀರಿ? 10 ಗಂಟೆನೂ ನೀವು ಮಲಗ್ತೀರಾ? 10 ಗಂಟೆಯಲ್ಲಿ 2 hours 40 minutes ನಿಮ್ಗೆ ದೇವರಿಗೆ ಕೊಡಕ್ಕಾಗಲ್ಲ ಅಂತ ನೀವು ಹೇಳಿದರೆ ಯಾರೇ ಹೇಳಿದ್ರು ಅವರಿಗೆ ಹಸಿವಿಲ್ಲ. ದೇ ಡೋಂಟ್ ಲವ್ ಗಾಡ್. ಎಲ್ಲರೂ ಇದೇ ಹೇಳುವುದು, ಟೈಮ್ ಇಲ್ಲ. ಅಯ್ಯೋ, ಈಗ ಎಷ್ಟೊಂದು ಕೆಲಸ 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 ಮಾಡಿ. ಅಷ್ಟು ಕೆಲಸ ಮಾಡಲಿಲ್ಲ ಅಂದರೆ ನಮಗೆ ಜೀವನ ಮಾಡೋಕ್ಕಾಗಲ್ಲ. ಈ ಕಾಲ ಅಂಕೆ ದುಡ್ಡು ಬೇಕಂದ್ರೆ ನೀವು ಕೆಲಸ ಮಾಡಬೇಕು. ಮಾಡ್ರಿ. 14 ಗಂಟೆ ಮಾಡಿದಿರು 10 ಗಂಟೆಗಳು ನಿಮಗಿದೆ. ಆ 10 ಗಂಟೆ ನೀವೇನು ಮಾಡ್ತೀರಾ? ಮಲಗಿಬಿಡ್ತೀರಾ? ನೀವು ಮಲಗುವುದಾದರೆ ಯು ಡೋಂಟ್ ಹ್ಯಾವ್ ಹಂಕರ್ ಆ್ಯಂಡ್ ಥರ್ಸ್ಟ್ ಫಾರ್ ಗಾಡ್. ಯು ಡೋಂಟ್ ಹ್ಯಾವ್ ಫಿಯರ್ ಆಫ್ ಗಾಡ್. ಯು ಡೋಂಟ್ ಲವ್ ಗಾಡ್. ಐ ಫೀಲ್ ದ ಪ್ರೆಸೆನ್ಸ್ ಆಫ್ ಗಾಡ್ ಹಿಯರ್. ಅರ್ಥ ಮಾಡಿಕೊಳ್ಳಿ. ನಾನು ವಿಶ್ವಾಸಿಗಳನ್ನು ನೆನೆಸ್ಕೊಂಡ್ರೆ ನನಗೆ ಅಳು ಬರ್ತದೆ. ಅವರಿಗೆ ದೇವರ ಮೇಲೆ ಪ್ರೀತಿ ಇಲ್ಲ.
ದೇವರ ಮೇಲೆ ಪ್ರೀತಿ ಇದ್ದರೆ ನೀವೆಷ್ಟೊಂದು ದೇವರ ಸೇವೆ ಮಾಡ್ತೀರ. ನೀವು ಮಾಡುವುದಿಲ್ಲ. ನನಗಿನ್ನೂ ಕೊಡಿ ದೇವರೇ, ನನಗಿನ್ನೂ ಕೊಡಿ ದೇವರೇ, ನನಗದಿನ ಕೊರತೆ ಇದೆ ದೇವರೇ, ಅದು ಕೊಡಿ ದೇವರೇ, ಇದು ಕೊಡಿ. ದೇವರು ಹೇಳ್ತಾ ಇದ್ದಾರೆ, ನನಗೂ ರಿಕ್ವೆಸ್ಟ್ ಇದೆ, ನನಗೂ ರಿಕ್ವೆಸ್ಟ್ ಇದೆ. ಏನದು? ನೀವು ಈ ಲೋಕಕ್ಕೆಲ್ಲ ಹೋಗಿ ಸಾರು, ಸುವಿಶೇಷವನ್ನು ಸಾರು, ಇನ್ನೊಬ್ಬರಿಗೆ ಹೋಗಿ ಹೇಳು, ಅವರಿಗೋಸ್ಕರ, ಈ ಲೋಕಕ್ಕೋಸ್ಕರ ನೀವು ಪ್ರಾರ್ಥನೆ ಮಾಡು. ನಿಮಗೊಂದು ಪಾಸ್ಟರ್ ದೇವರು ಕೊಟ್ಟಿದ್ದಾರೆ, ಅವರಿದು ನಡೆಸ್ಕೊಂಡು ಹೋಗಬೇಕಂದ್ರೆ ಅವರಿಗೆ ಶಕ್ತಿ ಬೇಕು. ಅವರಿಗೋಸ್ಕರ ನೀವು ಕುತ್ಕೊಂಡು ಪ್ರಾರ್ಥನೆ ಮಾಡು. ಅದೆಲ್ಲ ಮಾಡೋಕ್ಕಾಗಲ್ಲ. ನನಗೂ ಕೊಡಿ, ನನಗೂ ಕೊಡಿ, ನನಗೂ ಕೊಡಿ. ಅರ್ಥ ಮಾಡಿಕೊಳ್ಳಿ ದೇವರ ಮಕ್ಕಳೇ. ಹಲ್ಲೆಲೂಯಾ. ನಿಮ್ಮ ಆಧ್ಯಾತ್ಮಿಕ ಬೆಳವಣಿಗೆಗಾಗಿ ನೀವು ಅಷ್ಟೊಂದು ಹಸಿದಿರಬೇಕು. ಕೀರ್ತನಗಾರನು ಹೇಗೆ ಬರೆದಿದ್ದಾನೆ ನೀವು ನೋಡಿ. ಕೀರ್ತನೆಗಳು 42:1. ಅವರು ಬರೀತಾ ಇದ್ದಾರೆ, ದೇವರೇ, ಬಾಯಾರಿದ ಜಿಂಕೆಯು ನೀರಿನ ತೊರೆಗಳನ್ನು ಹೇಗೋ ಹಾಗೆ ನನ್ನ ಮನವು ನಿನ್ನನ್ನು ಬಯಸುತ್ತದೆ. ದಿಸ್ ಈಸ್ ಎ ನಾರ್ಮಲ್ ಲೈಫ್. ನಾರ್ಮಲ್ ಲೈಫ್ ಅಂಡರ್ಸ್ಟ್ಯಾಂಡ್ ಮಾಡಿಕೊಳ್ಳಿ. ಲೈಕ್ ಎ ಡಿಯರ್ ಪ್ಯಾನ್ಸ್ ಫಾರ್ ದ ವಾಟರ್, ಮೈ ಹಾರ್ಟ್ ಪ್ಯಾನ್ಸ್ ಫಾರ್ ಯು ಲಾರ್ಡ್. ದೇವರ ಮಕ್ಕಳೇ, ದಿಸ್ ಇಸ್ ದ ಮಿನಿಮಮ್ ಕ್ರಿಸ್ಟಿಯನ್ ಲೈಫ್. ಇದು ಯಾರು ಮಾಡುವುದಿಲ್ಲವೋ ಅವರು ಯಾರು ದೇವರನ್ನು ಪ್ರೀತಿಸ್ತಾ ಇಲ್ಲ. ನೀವು ಚರ್ಚಲ್ಲಿ ಬರ್ತಾ ಇರಬಹುದು, ಪ್ರಾರ್ಥಿಸುತ್ತಾ ಇರಬಹುದು, ಅದೆಲ್ಲ ಎದಕ್ಕೆ? ನನಗೇನಾದರೂ ಕೊಡಿ ದೇವರೇ, ನಾನು ನಿನ್ನಲ್ಲಿ ಬರೆಯೋದಿರುವುದು, ನನ್ನ ಎಲ್ಲ ಚೇಂಜ್ ಆಗಬೇಕು, ನನಗೊಳ್ಳೆಯ ಜೀವನ ನೀವು ಕೊಡಬೇಕು. ಕೊಡಲಿಲ್ಲದಿದ್ದರೆ ಮತ್ತೆ ಗೊಣಗಾಡುವುದು, ಗೊಣಗಾಡುವುದು, ಗೊಣಗಾಡುವುದು. ಏನಾಗುತ್ತದೆ? ನಿಮ್ಮಲ್ಲಿ ಒಂದು ಆತ್ಮೀಯ ಮನುಷ್ಯ ಇದೆ, ಅವನನ್ನು ನೀವು ಕೊಲ್ಲುತ್ತಾ ಇದ್ದೀರಿ. ನಿಮ್ಮಲ್ಲಿ ಯೇಸುದೇವರು ಹುಟ್ಟಿದ್ದಾರೆ, ಯೇಸುದೇವರನ್ನು ನೀವು ಪೋಷಿಸುತ್ತಾ ಇಲ್ಲ, ನೀವು ಯೇಸುದೇವರನ್ನು ಕೊಂದು ಬಿಡುತ್ತಾ ಇದ್ದೀರಿ. ಅರ್ಥ ಮಾಡಿಕೊಳ್ಳಿ. ಯೇಸುದೇವರನ್ನು ಕೊಂದು ಬಿಟ್ಟು ನೀವು ಆನಂದಕರವಾಗಿ ನೀವು ಜೀವನ ಮಾಡಕ್ಕೆ ಹೋಗ್ಬೇಕಂದ್ರೆ ಯೋಚನೆ ಮಾಡಿ ದೇವರ ಮಕ್ಕಳೇ. ಅಳು ಬರಲ್ಲ. ಒಂದು ಪಾಸ್ಟರ್ಗೆ ಅದು ನೋಡಿದರೆ ಅಳು ಬರುತ್ತದೆ, ನಿಮಗದು ಅರ್ಥವಾಗುವುದಿಲ್ಲ. ಅದಕ್ಕೆ ನೀವು ಹಂಗೆ ಸುಖವಾಗಿ ಜೀವನ ಮಾಡ್ತೀರಿ. ಹಲ್ಲೆಲೂಯಾ. ಈಗ ಆಧ್ಯಾತ್ಮಿಕ ಬಾಯಾರಿಕೆಯ ಬಗ್ಗೆ ತಿಳಿಯೋಣ. ಈಗ ಆಧ್ಯಾತ್ಮ ಹಸುವಿನ ಬಗ್ಗೆ ನಾವು ಕಳೆದುಕೊಂಡಿದ್ದೇವೆ. ಈಗ ಆಧ್ಯಾತ್ಮಿಕ ಬಾಯಾರಿಕೆ, ಅದಕ್ಕಾಗಿ ಮೊದಲು ನಾವು ಆಧ್ಯಾತ್ಮಿಕ ನೀರಿನ ಬಗ್ಗೆ ತಿಳಿದಿರಬೇಕು. ಯೋಹಾನ 7:37 ಯೇಸುದೇವರು ಹೇಳಿದರು, ಯಾವನಿಗಾದರೂ ನೀರಡಿಕೆಯಾದರೆ ಅವನು ನನ್ನ ಬಳಿಗೆ ಬಂದು ಕುಡಿಯಲಿ. ನನ್ನನ್ನು ನಂಬಿದವನ ಹೊಟ್ಟೆಯೊಳಗಿಂದ ಜೀವಕರವಾದ ನೀರಿನ ಹೊರಗಳು ಹರಿಯುವವು. ಯಾರಿಗಾದರೂ ನೀರಡಿಕೆ ಇದ್ರೆ ಬನ್ರಿ. ಇಲ್ಲಿ ಯಾರಿಗೆ ನೀರಡಿಕೆ ಇದೆ? ಯಾರಿಗಾದರೂ ನೀರಡಿಕೆ ಇದ್ರೆ ನನ್ನಲ್ಲಿ ಬಂದು ಕುಡಿಯು ಅಂತ ಯಾರು ಬರಲ್ಲ. ನೀವು ನೋಡಿ, ನೀವು ಹೋಗ್ತೀರಾ ಯೇಸುದೇವರ ಹತ್ರ? ಹಲ್ಲೆಲೂಯಾ. ಮತ್ತು ಯೋಹಾನ 4:10-14 ಈ ನೀರಿನ ಬಗ್ಗೆ ಉಲ್ಲೇಖಿಸಿದ್ದಾರೆ. ಮತ್ತು ಎಫೆಸದವರಿಗೆ 5:18-19 ಬರೆದಿದೆ, ಮದ್ಯಪಾನ ಮಾಡಿ ಮತ್ತರಾಗಬೇಡ್ರಿ, ಅದರಿಂದ ಪಟ್ಟಿಂಕತನವನ್ನು ಹುಟ್ಟುತ್ತದೆ. ಪವಿತ್ರಾತ್ಮನಿಂದ ತುಂಬಿರುವವರಾಗಿರಿ. ನೀವು ಬಾಯಾರಿಕೆ ಮಾಡಬೇಕಾದ ನೀರು ಏನು? ಯಾರಾದರೂ ಬಾಯಾರಿದವರಾದರೆ, ಯಾರಿಗಾದರೂ ನೀರಡಿಕೆ ಇದ್ದರೆ ನನ್ನಲ್ಲಿ ಬನ್ನಿ. ಏನದು? ಪರಿಶುದ್ಧಾತ್ಮನೆ. ಆರ್ ಯು ಗೋಯಿಂಗ್ ಟು ಜೀಸಸ್ ಕ್ರೈಸ್ಟ್ ಟು ಡ್ರಿಂಕ್ ದಿಸ್ ಹೋಲಿ ಸ್ಪಿರಿಟ್? ಕುಡಿಯೋವರಿಗೆ ಗೊತ್ತು, ಆ ಕುಡಿಬೇಕು ಅಂತ ಹಂಗೆ ಅನಿಸುತ್ತದೆ. ಆವಾಗ ಎಲ್ಲ ಅವರು ಬಾರಿಗೆ ಹೋಗ್ತಾರೆ, ಅಲ್ಲಾಂದ್ರೆ ಅವರು ಡ್ರಿಂಕ್ಸ್ ಎಲ್ಲ ತಂದಿಟ್ಬಿಡ್ತಾರೆ ಫ್ರಿಡ್ಜಲ್ಲಿ. ಬೇಕಾದಾಗ ಎಲ್ಲ ಅವರು ಕುಡಿತಾರೆ. ಅವ್ರಿಗೆ ಅಷ್ಟೊಂದು ಕುಡಿಬೇಕು. ಅದೇ ಥರ ನಾವು ಹೋಲಿ ಸ್ಪಿರಿಟನ್ನು ನಾವು ಬಯಸಬೇಕು. ಈ ನೀರು ಪವಿತ್ರಾತ್ಮ. ಒಬ್ಬ ವ್ಯಕ್ತಿ ಮದ್ಯ ಕುಡಿಯುವುದರಿಂದ ಅವನು ಮದ್ಯದಿಂದ ನಿಯಂತ್ರಿಸಲ್ಪಡ್ತಾನೆ ಮತ್ತು ಅವನು ಸಾಮಾನ್ಯವಾಗಿ ಮಾಡದ ಅಸಾಮಾನ್ಯ ಕೆಲಸಗಳನ್ನು ಮಾಡ್ತಾನೆ ಅಲ್ಲವೇ? ಒಬ್ಬನು ಕುಡಿದರೆ, ತುಂಬ ಕುಡಿದರೆ ಸಾಮಾನ್ಯವಾಗಿ ಅವನೇನು ಮಾಡೋಕ್ಕಾಗಲ್ಲವೋ ಅದೆಲ್ಲ ಮಾಡುತ್ತಾನೆ. ಕುಡಿಯೋಕ್ಕೆ ಮುಂಚೆ ಇದೊಂದು ಎತ್ತಪ್ಪ ಅಂತ ಹೇಳಿದ್ರೆ ಎತ್ತುವುದಿಲ್ಲ. ಕುಡಿದು ಬಂದರೆ ಏನು ಅದು ನಾನು ಟೇಬಲು ಎತ್ತೀನಿ ಅಂತ ಅಷ್ಟೊಂದು ಶಕ್ತಿ ಬರ್ತದೆ. ಏನೇನು ಮಾಡೋಕ್ಕಾಗಲ್ಲ ಅದೆಲ್ಲ ಮಾಡಿಬಿಡ್ತಾನೆ. ನಿಮಗೇ ಗೊತ್ತು. ಅದೇ ಥರ ನಾವು ಪವಿತ್ರಾತ್ಮನಿಂದ ತುಂಬಿದರೆ ನಮಗೇನು ಮಾಡೋಕ್ಕಾಗಲ್ಲ ಅಂತ ನೀವು ಹೇಳ್ತೀರೋ ಅದೆಲ್ಲ ನಮಗೆ ಮಾಡೋಕ್ಕಾಗತ್ತೆ. ಶತ್ರುವನ್ನು ನಾವು ಪ್ರೀತಿಸಬೇಕು. ಪವಿತ್ರಾತ್ಮನಿಂದ ನೀವು ತುಂಬಿದರೆ ನಿಮಗೆ ಪ್ರೀತಿಸಬಹುದು. ದೇವರ ಸೇವೆ ಮಾಡಬೇಕು. ನೀವು ಹೇಳ್ತೀರ ನನಗೆ ಮಾಡಬೇಕು ಅಂದಿದೆ, ಆದರೂ ಮಾಡೋಕ್ಕಾಗತ್ತಾ ಇಲ್ಲ.
ನಾನೊಬ್ಬರ ಮುಂದೆ ಹೋಗಿದರೆ ನನಗೆ ಶಿವರಿಂಗ್ ಬರ್ತೇನೆ, ಕುಡೀರಿ, ಕುಡಿದು ಬಿಟ್ಟು ಹೋಗ್ರಿ. ಹಂಗೆ ನೀವು ಹೋಗಿದರೆ ನಿಮಗೆ ಹೇಳಕ್ಕಾಗಲ್ಲ, ಎಲ್ಲರೂ ಹಂಗೆ ನೀವು ಹೋಗ್ಬೋದು. ಕುಡಿದು ಬಿಟ್ಟು ಹೋಗಿದರೆ, ಪರಿಶುದ್ಧಾತ್ಮನಿಂದ ನೀವು ಫಿಲ್ ಮಾಡಿ ಹೋಗಿದರೆ ನಿಮಗೆ ಹೇಳ್ಬಹುದು. ಹಲ್ಲೆಲೂಯ. ನಾವು ಪವಿತ್ರಾತ್ಮನೆಯಿಂದ ತುಂಬಿದಾಗ ನಾವು ಪವಿತ್ರಾತ್ಮನೆಯಿಂದ ನಿಯಂತ್ರಿಸಲ್ಪಡ್ತೇವೆ ಮತ್ತು ನಾವು ಮಾಡಲು ಸಾಧ್ಯವಿಲ್ಲದ ಎಲ್ಲವನ್ನೂ ನಾವು ಮಾಡಬಹುದು. ಪವಿತ್ರಾತ್ಮ ಶಕ್ತಿಯಿಂದ, ಸಹಾಯದಿಂದ ನಾವು ಅಲೌಕಿಕ ಸದಾಚಾರವನ್ನು ಮಾಡಬಹುದು. ಎಲ್ಲ ನೀವು ಹೇಗೆ ಬಾಯಾರಿದ್ದವರು ನನ್ನ ಹತ್ರ ಬರ್ರಿ ಎಂದರೆ, ನಿಮಗೆ ಬಾಯಾರಿಕೆ ಬೇಕು, ನಿಮಗೆ ಹಸಿವು ಬೇಕು. ನಾನು ದೇವರ ನೀತಿಯಲ್ಲಿ ಮಾತ್ರ ನಾನು ಇನ್ನೂ ನಡೆಯುತ್ತೇನೆ. ದೇವರ ಮಕ್ಕಳೇ, ನೀವು ಜ್ಞಾನಸ್ನಾನ ತಕ್ಕೊಂಡಿರೋದು ಅದಕ್ಕೆ. ಅದು ಕೆಲವರು ದೇವರ ದಾರಿಯಲ್ಲಿ ನಡೆಯಬೇಕು, ಪಾಸ್ಟ್ರು ಕೆಲವರಿಗೆ ನಡಲಿಲ್ಲ ಅಂದ್ರೆ ಪರವಾಗಿಲ್ಲ. ಯೇಸು ದೇವರು ಇನ್ನೊಂದು ದಾರಿಯಲ್ಲಿ ಅವರನ್ನು ಸ್ವರ್ಗಕ್ಕೆ ಕರ್ಕೊಂಡು ಹೋಗ್ತೇನೆ ಎಂದಲ್ಲೂ ನೀವು ನಂಬಬೇಡ ಅಂತ ಸುವಿಶೇಷ ಯೇಸು ದೇವರು ಹೇಳಲಿಲ್ಲ. ನೀವು ನಂಬಿದರೂ ನೀವು ಸ್ವರ್ಗಕ್ಕೆ ಹೋಗುವುದಿಲ್ಲ. ನಾವೆಲ್ಲರೂ ಜ್ಞಾನಸ್ನಾನ ತಕ್ಕೊಂಡಿರೋದು ನಮ್ಮ ಹೃದಯದಲ್ಲಿ ಶುದ್ಧರಾಗಿ ಜೀವನ. ಶುದ್ಧ ಹೃದಯ ನನ್ನಲ್ಲಿ ನಿರ್ಮಿಸು ಅಂತ ಒಳ್ಳೆ ಹಾಡು. ಶುದ್ಧ ಹೃದಯ ನಮ್ಮಲ್ಲಿ ನಿರ್ಮಿಸಿದರೆ ನಮಗೆ ಎಷ್ಟು ತೃಪ್ತಿ ಆಗ್ತೇವೆ. ನಮಗೆ ರೋಗ ಬರಲ್ಲ, ತೃಪ್ತಿ ಆಗ್ತೇವೆ. ನಾವು ಎಲ್ಲದಲ್ಲೂ ನಾವು ಖುಷಿ ಆಗ್ತೇವೆ. ನಮಗೇನಿಲ್ಲದಿದ್ರು ನಮಗೆ ಕಷ್ಟದ ನಡುವೆ ಕೂಡ ನಮಗೆ ಸಮಾಧಾನ, ಸಂತೋಷ ನಮಗೆ ಸಿಗುತ್ತದೆ. ಹಲ್ಲೆಲೂಯ. ಸೊ ಪವಿತ್ರಾತ್ಮ ತುಂಬಿಕೆಯೊಂದಿಗೆ ದೇವರು ನಮ್ಮಿಂದ ಏನನ್ನು ಮಾಡಬೇಕೆಂದು ಅಪೇಕ್ಷಿಸುತ್ತಾನೋ ಅದನ್ನೆಲ್ಲ ನೀವು ಮಾಡಬಹುದು. ನೀವು ಹೇಳ್ತೀರ, ಇಲ್ಲ ಪಾಸ್ಟರ್ ನಿಮಗೆ ಮಾತ್ರ ಮಾಡಕ್ಕಾಗತ್ತೆ, ನನಗಿದೆಲ್ಲ ಮಾಡಕ್ಕಾಗಲ್ಲ ಅಂತ ತುಂಬ ಜನ ಹೇಳ್ತಾರಲ್ಲ. ಫಸ್ಟ್ ರೀಸನ್, ಯು ಆರ್ ನಾಟ್ ಹಂಗರಿಂಗ್ ಫಾರ್ ಇಟ್. I have heard many telling, you can do pastor, but I don't think I can do. I don't think I can do. ಯಾರಾದರೂ ಹಂಗೆ ಹೇಳಿದರೆ ಅರ್ಥ ಮಾಡಿಕೊಳ್ಳಿ, ಯು ಆರ್ ನಾಟ್ ಹಂಕರಿಂಗ್ ಫಾರ್ ರೈಚಸ್ನೆಸ್. ನನಗಾಗಲ್ಲ, ಐ ಡೋಂಟ್ ನೋ ವೈ ಐ ಆಮ್ ಡೂಯಿಂಗ್ ಲೈಕ್ ದಿಸ್, ಐ ಡೋಂಟ್ ಥಿಂಕ್ ಐ ಕ್ಯಾನ್ ಡೂ ಅಂತ ನೀವು ಹೇಳಿದರೆ, ಯು ಡೋಂಟ್ ಹ್ಯಾವ್ ಹಂಕರ್ ಆ್ಯಂಡ್ ಥರ್ಸ್ಟ್ ಫಾರ್ ರೈಚಸ್ನೆಸ್. ನಿಮ್ಗೆ ಹಂಗರ್ ಇದ್ದರೆ, ಹೌದು ನಾನು ಮಾಡಬೇಕು, ನನಗೆ ಹೆಂಗೆ ನಿಮಗೆ ತಿಳಿಸ್ಕೊಡ್ಬೇಕು ಅಂತ ಗೊತ್ತಾಗಲ್ಲ. ನೀವೆಲ್ಲರೂ ವಿಫಲರಾಗ್ತಾ ಇದ್ದೀರಿ, ನೀವೆಲ್ಲರೂ ಗಿವ್ ಅಪ್ ಮಾಡ್ತಾ ಇದ್ದೀರಿ. ಯಾಕೆ? ಯು ಆರ್ ನಾಟ್ ಹಂಕರಿಂಗ್ ಫಾರ್ ಇಟ್. ನನಗೆ ಬೇಕೇ ಬೇಕು, ನನಗೆ ಸ್ವರ್ಗಕ್ಕೆ ಹೋಗಬೇಕು. ಅದಕ್ಕೆ ಇಲ್ಲಿ ನೀತಿವಂತ ಜೀವನವನ್ನು ನಾವು ಮಾಡಬೇಕು. ನಿಮಗೆ ಯಾರಿಗೂ ದೇವರು ಬೇರೆ ಪಾಸ್ಪೋರ್ಟ್ ಕೊಡಲ್ಲ ಸ್ವರ್ಗಕ್ಕೆ ಹೋಗೋದಕ್ಕೆ. ಅರ್ಥ ಮಾಡಿಕೊಳ್ಳಿ. ನಾವು ಆ ಒಳ್ಳೆಯ ಜೀವನ ಮಾಡಿದರೆ ನಮಗೆ ಯಾವಾಗಲೂ ತೃಪ್ತರಾಗಿ ನಾವು ಜೀವನ ಮಾಡ್ತೇವೆ. ದೇವರ ಮಕ್ಕಳೇ, ನಮಗೇನಿಲ್ಲದಿದ್ದರೂ ನಾವು ತೃಪ್ತರಾಗಿ ಜೀವನ ಮಾಡ್ತೇವೆ. ಇಫ್ ಯು ಎಕ್ಸ್ಪೀರಿಯನ್ಸ್ ಓನ್ಲಿ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್. ಇಲ್ಲದಿದ್ದರೆ ನಿಮಗೆ ಅರ್ಥವಾಗುವುದಿಲ್ಲ. ದೇವರಿಗೆ ವಿಧೇಯರಾಗಿ ಬದುಕುವ ಬಾಯಾರಿಕೆಯೊಂದಿಗೆ ನಾವು ಯಾವುದೇ ಸಮಯದಲ್ಲಿ ಆತನ ಆತ್ಮನಿಂದ ತುಂಬಲು ದೇವರನ್ನು ಕೇಳಬಹುದು. ಅವನು ತುಂಬುವನು. ಕುಡಿಯೋರು ಯಾವಾಗ ಕುಡಿಬೇಕು ಅಂತ ಅನಿಸುತ್ತೋ ಆವಾಗ ಎಲ್ಲವರು ಬಾರ್ಗೆ ಹೋಗ್ತಾರೆ. ದುಡ್ಡಿಲ್ಲದಿದ್ದರೂ ಅಲ್ಲಿ ಒಂದು ಬುಕ್ ಇದೆ, ಸಾಲ ಮಾಡೋಕ್ಕೆ ಅಲ್ಲಿ ಬರೀರಿ, ನಾಳೆ ಕೊಡ್ತೀನಿ ಹೇಳ್ತಾರೆ. ಅಲ್ಲಾಂದ್ರೆ ಎಲ್ಲಿಂದಾದರೂ ಸಾಲ ಇಸ್ಕೊಂಡು ಹೋಗಿ ಕುಡಿತಾರೆ. ಅವರಿಗೆ ಕುಡಿಬೇಕು. ಅದೇ ಥರ ಇಫ್ ಯು ವಾಂಟ್ ಟು ಡೂ ರೈಚಸ್ನೆಸ್ ನಿಮಗೆ ಮಾಡಬಹುದು. ನಾನು ಯಾವಾಗಲೂ ಹೇಳಿಲ್ವಾ, ಯು ಆರ್ ನಾಟ್ ಡಿಸೈರಿಂಗ್ ಇಟ್. ನಿಮಗೆ ಆ ಕೋಪ ಕಂಟ್ರೋಲ್ ಮಾಡಬೇಡ. ನಿಮ್ಮನ್ನು ಕೆಟ್ಟದು ಮಾಡುವವರಿಗೆ ಪ್ರೀತಿಯಿಂದ ನಿಮಗೆ ಮಾಡಬೇಡ. ನಿಮಗೆ ಸೇಡು ತೀರಿಸಬೇಕು. ಮತ್ತೆ ದೇವರ ಭಯ ಇದೆಯಾ? ದೇವರ ಸೇವೆ ಮಾಡಲ್ಲ, ಟೈಮ್ ಇಲ್ಲ ಅಂತ ಹೇಳ್ತೀರಾ. ನಿಮಗೆ ಬಾಯಾರಿಕೆ ಇದ್ದರೆ, ದೇವರೇ ನನಗೆ ನಿನ್ನ ಸೇವೆ ಮಾಡಬೇಕು, ನಿಮಗೆ ಬಾಯಾರಿಕೆ ಇದ್ದರೆ ನೀವು ಪರಿಶುದ್ಧಾತ್ಮನಿಂದ ನೀವು ತುಂಬಿದರೆ ನಿಮಗೆ ಮಾಡೋಕ್ಕಾಗುತ್ತದೆ. ನೀವು ಯಾರು ಇದು ಮಾಡುವುದಿಲ್ಲ. ಯಾಕೆ ಹೇಳಿ? ಏನಾಗುತ್ತದೆ ನಿಮಗೆ ಗೊತ್ತಾ? ನೋಡಿ, ನಮ್ಮಲ್ಲಿ ಆಧ್ಯಾತ್ಮಿಕ ಮನುಷ್ಯ ಇದೆ,
ಮತ್ತು ಭೌತಿಕ ಮನುಷ್ಯ ಇದೆ. ಎಲ್ಲರಲ್ಲೂ, ಬರೀ ಕ್ರಿಶ್ಚಿಯನ್ನರಲ್ಲಿ ಮಾತ್ರ ಅಲ್ಲ, ಎಲ್ಲರಲ್ಲೂ ಆಧ್ಯಾತ್ಮಿಕ ಮನುಷ್ಯ ಇದ್ದಾನೆ, ಭೌತಿಕ ಮನುಷ್ಯ ಇದ್ದಾನೆ. ನಿಮಗೆಲ್ಲ ಗೊತ್ತು ಹೇಗೆ ಆಧ್ಯಾತ್ಮಿಕ ಮನುಷ್ಯನನ್ನು ಕಾಪಾಡಬೇಕು ಅಂತ. ನೀವೆಲ್ಲ ಕೆಲಸಕ್ಕೆ ಹೋಗ್ತಾ ಇದ್ದೀರಿ, 24 ಗಂಟೆಗೂ ಕೆಲಸ ಮಾಡ್ತೇನೆ. ಯಾರಿಗೋಸ್ಕರ? ನಿಮ್ಮ ಭೌತಿಕ ಮನುಷ್ಯನಿಗೋಸ್ಕರ ನೀವು ಕೆಲಸ ಮಾಡ್ತಾ ಇದ್ದೀರಿ. 24 ಗಂಟೆ ಬೇಕಂದ್ರೆ ನೀವು ಮಾಡ್ತೀವಿ, ದುಡ್ಡು ಬೇಕಲ್ಲ. ಮತ್ತೆ ಊಟ ತಿಂತಾ ಇರ್ತೀರಿ. ಅದು ಭೌತಿಕ ಮನುಷ್ಯನಿಗೋಸ್ಕರ. ಹೌ ಅಬೌಟ್ ಯುವರ್ ಆಧ್ಯಾತ್ಮಿಕ ಮನುಷ್ಯ? ನೀವು ನಿಮ್ಮ ಆಧ್ಯಾತ್ಮಿಕ ಮನುಷ್ಯನಿಗಾಗಿ ನೀವು ಏನು ಮಾಡ್ತಾ ಇದ್ದೀರಿ? ಎಲ್ಲರಿಗೂ ಸ್ವಲ್ಪ ಯೋಚನೆ ಮಾಡಿ. ಎಷ್ಟು ಗಂಟೆಗಳು ನೀವು ದೇವರಿಗೋಸ್ಕರ, ನಾನು ಹೇಳಿದರೆ ನೀವು ನನಗೇನೋ ಮಾಡುವ ಥರ ನೀವು ಹೇಳ್ತಾ ಇದ್ದೀರಿ. ಇಲ್ಲ ಪಾಸ್ಟರ್, ನನಗೆ ಟೈಮ್ ಇಲ್ಲ, ನನಗೇನೋ ಮಾಡುವ ಥರ ಎಲ್ಲರೂ ರಿಪ್ಲೈ ಕೊಡ್ತಾರೆ. ನಿಮಗೋಸ್ಕರ ನಾನು ಹೇಳ್ತಾ ಇರೋದು, ನಿಮ್ಮ ಆಧ್ಯಾತ್ಮಿಕ ಮನುಷ್ಯನಿಗೋಸ್ಕರ. ಆ ಮೊಬೈಲೆಲ್ಲ ಸ್ವಲ್ಪ ಆಫ್ ಮಾಡ್ರಿಂದ ಯಾರಿಗೆ ನಾನು ಹೇಳಬೇಕು? ನಿಮಗೋಸ್ಕರ. ಅರ್ಥ ಮಾಡಿಕೊಳ್ಳಿ. ಇಲ್ಲದಿದ್ದರೆ ಏನಾಗುತ್ತದೆ? ಯು ಆರ್ ಎ ಮರ್ಡರರ್. ಯು ಆರ್ ಕಿಲ್ಲಿಂಗ್ ಜೀಸಸ್ ಕ್ರೈಸ್ಟ್ ಇನ್ಸೈಡ್. ಯು ಆರ್ ಕಿಲ್ಲಿಂಗ್ ಜೀಸಸ್ ಕ್ರೈಸ್ಟ್ ಇನ್ಸೈಡ್. ಜೀಸಸ್ ಕ್ರೈಸ್ಟ್ ಇಸ್ ಬೋರ್ನ್. ಯೇಸುದೇವರು ನಿಮ್ಮಲ್ಲಿ ಹುಟ್ಟಿದ್ದಾರೆ. ನೀವು ಜ್ಞಾನ ಸ್ನಾನ ತಕ್ಕೊಂಡಿದಾಗ ಊಟ ಕೊಡ್ತಾ ಇದೀಯಾ? ನೀವು ಯೇಸುದೇವರನ್ನು ಕೊಂದು ಬಿಡ್ತಾ ಇದ್ದೀರಿ. ನೀತಿಗೋಸ್ಕರ ಬಾಯಾರಿದವರು, ನೀರಡಿಕೆಯಾದವರು ನನ್ನಲ್ಲಿ ಬಂದು ಕುಡೀರಿ ಎಂದು ದೇವರು ಹೇಳಿದ್ರು. ಯಾರಿಗೆ ನೀರಡಿಕೆ? ಅಲ್ಲವೇ? ನೀರಡಿಕೆ ನಮಗೆ ತಡ್ಕೊಳ್ಳಕ್ಕಾಗಲ್ಲ. ಹಸಿವು ನಮಗೆ ತಡ್ಕೊಳ್ಳಕ್ಕಾಗಲ್ಲ. ಇದು ಯೇಸುದೇವರು ಏನು ಹೇಳಿದ್ರು? ಅದು ನಾವು ಡೆವಲಪ್ ಮಾಡಬೇಕು. ಯಾರು ಡೆವಲಪ್ ಮಾಡ್ತಾರೆ? ನೀವು ಡೆವಲಪ್ ಮಾಡಲಿಲ್ಲ ಅಂದರೆ ದೇವರ ಮಕ್ಕಳೇ, ನೀವು ಅರ್ಥ ಮಾಡ್ಕೋಬೇಕು. ಯು ಆರ್ ಕಿಲ್ಲಿಂಗ್ ಯುವರ್ ಸ್ಪಿರಿಚುವಲ್ ಮ್ಯಾನ್. ನೀವು ನಿಮ್ಮ ಆತ್ಮೀಗ ಮನುಷ್ಯನಿಗೆ ಆಹಾರ ಕೊಡಲಿಲ್ಲದಿದ್ದರೆ, ಇಫ್ ಯು ಆರ್ ನಾಟ್ ಈಟಿಂಗ್ ಫಿಸಿಕಲ್ ಫುಡ್, ಒನ್ ಡೇ ವಿತೌಟ್ ಫುಡ್ ನೀವು ಒಂದಿನ ಸಾಯುವುದಿಲ್ವಾ? ನೀವೇನು ಆಹಾರನ ತಕ್ಕೊಳ್ತಾ ಇಲ್ಲ, ಭೌತಿಕ ಆಹಾರ, ಯಾಕೆಂದರೆ ಅಪಟೈಟ್ ಇಲ್ಲ. ಹಂಗೆ ಎಷ್ಟು ದಿನ ನಿಮಗೆ ಜೀವನ ಮಾಡೋಕ್ಕಾಗತ್ತೆ? ಒಂದಿನ ಯು ವಿಲ್ ಡೈ, ನೀವು ಸಾಯುತ್ತೀರಿ. ಅದೇ ಥರ ವಿಶ್ವಾಸಿಗಳು, ಅವರು ಅವರ ಆತ್ಮಕ್ಕೆ ಆಹಾರ ಕೊಡ್ತಾ ಇಲ್ಲದಿದ್ದರೆ, ವಿತೌಟ್ ಯುವರ್ ನಾಲೆಡ್ಜ್ ಯು ಆರ್ ಡೈಯಿಂಗ್ ಸ್ಪಿರಿಚುಲಿ. ಪ್ಲೀಸ್ ಅಂಡರ್ಸ್ಟ್ಯಾಂಡ್. ನನಗೋಸ್ಕರ ಹೇಳ್ಬೇಡಿ ಪಾಸ್ಟ್ರೆ, ಒಂದಿನ ನಾನು ಸ್ಪೆಂಡ್ ಮಾಡಿದೆ, 2 ದಿನ ನಾನು ಮಾಡಲಿಲ್ಲ ಅಂತ. ನನಗೋಸ್ಕರ ನೀವು ಹೇಳ್ತಾ ಇರೋದು. ನಾನೆಷ್ಟೊಂದು ನಿಮಗೆ ಅರ್ಥ ಮಾಡಿಸ್ಕೊಡ್ಬೇಕು. ಯೇಸು ಕ್ರಿಸ್ತನನ್ನು ನೀವು ಸಾಯಿಸಬಾರದು. ಯೇಸು ಕ್ರಿಸ್ತನು ನಿಮ್ಮಲ್ಲಿ ಬೆಳೆದರೆ ನಿಮ್ಮ ಜೀವನ ಒಳ್ಳೆಯದಾಗುತ್ತದೆ. ಹಲ್ಲೆಲೂಯ. ಸೊ ಪವಿತ್ರಾತ್ಮನ ತುಂಬಿಗೆ ಇಲ್ಲದೆ ನಮ್ಮ ಜೀವನವನ್ನು ಶುಷ್ಕವಾಗಿರುತ್ತದೆ ಮತ್ತು ಸದಾಚಾರ ನಮಗೆ ಬಹಳ ಕಷ್ಟಕರವೆಂದು ನಮಗೆ ಅನಿಸುತ್ತದೆ. ಪವಿತ್ರಾತ್ಮನ ತುಂಬಿಗೆ ಬೇಕು. ಪವಿತ್ರಾತ್ಮನ ಯಾವಾಗ ಬೇಕಂದ್ರು, ನೀವು ಸ್ಕೂಟರ್ ಓಡಿಸುವಾಗ, ಬಸ್ಸಲ್ಲಿ ಇರುವಾಗ, ಆಫೀಸಲ್ಲಿ ಇರುವಾಗ, ಕಿಚನಲ್ಲಿ ಇರುವಾಗ, ಮನೆಯಲ್ಲಿ ಇರುವಾಗ, ಎಲ್ಲೇ ಇದ್ರೂ ನಿಮಗೆ ಕೇಳಬಹುದು, ದೇವರೇ ನನ್ನನ್ನು ತುಂಬಿಸು. ಎದಕ್ಕೆ? ಐ ವಾಂಟ್ ಟು ಡೂ ಯೋರ್ ವಿಲ್ ಟುಡೇ. ಐ ವಾಂಟ್ ಟು ಡೂ ದ ರೈಚಸ್ನೆಸ್ ಟುಡೇ. ಐ ವಾಂಟ್ ಟು ಸರ್ವ್ ಯು. ಯಾರಿಗ ಇದು ಮಾಡಬೇಡವಲ್ಲ, ಮಾಡಬೇಕಾಗಿರುವರು ಮಾತ್ರ ಇದರಿಂದ ತುಂಬುತ್ತಾರೆ. ನಿಮಗೆ ಮಾಡಬೇಕು ಅಂದಿದ್ರೆ ಯು ಶುಡ್ ಬಿ ಫಿಲ್ಡ್. ಯಾವಾಗಲೂ ದೇವರೇ ನನ್ನನ್ನು ತುಂಬಿಸು. ಐ ಆಮ್ ಬಿಕಮಿಂಗ್ ಸೋ ವೀಕ್, ಫಿಲ್ ಮೀ ವಿತ್ ದ ಹೋಲಿ ಸ್ಪಿರಿಟ್. ದೇವರು ತುಂಬಿಸುತ್ತಾರೆ. ಹಲ್ಲೆಲೂಯ. ನಾವು ಭೌತಿಕ ಮತ್ತು ಆಧ್ಯಾತ್ಮಿಕ ಜನರು, ನಾನಿದು ಹೇಳಿದೆ, ನಾವೆಲ್ಲರೂ ದೇಹಿಕ ಮನುಷ್ಯನಿಗಾಗಿ ನಾವು ಕೆಲಸ ಮಾಡುತ್ತೇವೆ ಮತ್ತು ದೇಹಿಕ ಮನುಷ್ಯನನ್ನು ನಾವು ನೋಡಿಕೊಳ್ಳುತ್ತೇವೆ. ಅಯ್ಯೋ, ಸ್ವಲ್ಪ ಯಾರಾದರೂ ಆಹಾರ ತಿನ್ನಲಿಲ್ಲ ಅಂದರೆ, ತಿನ್ನಪ್ಪ ನೀನು ತುಂಬ ಸಣ್ಣದಾಗಿ ಹೋಗ್ತೀಯಾ ಅಂತ ಹೇಳಿಬಿಟ್ಟು ತಾಯಿ ಮಕ್ಕಳಿಗೆಲ್ಲ ಊಟ ಕೊಡ್ತಾರೆ. ಆ ತಾಯಿನೂ ತಿಂತಾರೆ. ಸ್ವಲ್ಪ ಆಹಾರ ತಿನ್ನಲಿಲ್ಲ ಅಂದರೆ ತುಂಬ ಸಣ್ಣದಾಗ್ಬಿಡ್ತದೆ, ಆರೋಗ್ಯ ಇರುವುದಿಲ್ಲ, ನಡೆಯೋದಕ್ಕೆ ಆರೋಗ್ಯ ಇರುವುದಿಲ್ಲ, ಕೆಲಸಕ್ಕೆ ಹೋಗೋದಕ್ಕೆ ಅಂದೆಲ್ಲ ನಮಗೆ ಗೊತ್ತು. ಮತ್ತೆ ಆತ್ಮೀಯ ಆಹಾರ ನಾವು ತಿನ್ನಲಿಲ್ಲದಿದ್ದರೆ ಅದರ ಬಗ್ಗೆ ನಮಗೆ ತಿಳುವಳಿಕೆಯೇ ಇಲ್ಲ. ಸೊ ನಿಮ್ಮ ಆತ್ಮೀಯ ಮನುಷ್ಯನನ್ನು ನೀವು ನಿರ್ಲಕ್ಷಿಸಬಾರದು. ನಿಮ್ಮ ಆತ್ಮೀಯ ಹಸಿವು ಮತ್ತು ಬಾಯಾರಿಕೆಯನ್ನು ನೀವು ನಿರ್ಲಕ್ಷಿಸಿದರೆ ಮತ್ತು ನೀವು ಆತ್ಮಕ್ಕೆ ಆಧ್ಯಾತ್ಮಿಕ ನೀರು ಮತ್ತು ಆಹಾರವನ್ನು ನೀಡದಿದ್ದರೆ ನೀವು
ಆಧ್ಯಾತ್ಮಿಕವಾಗಿ ಒಂದು ದಿನ ಖಂಡಿತವಾಗಿಯೂ ಸಾಯುತ್ತೀರಿ. ಆವಾಗ ನಿಮಗೆಲ್ಲ ರೋಗಗಳು ಬರ್ತದೆ. ಡಾಕ್ಟರ್ ಹತ್ರ ಹೋಗಿದ್ರು ನಿಮಗದೇನು, ಈ ಲೋಕದಲ್ಲಿ ಕೆಲವೊಂದು ರೋಗಗಳು ಬರ್ತದಲ್ಲ, ಡಾಕ್ಟರ್ಸ್ ಹತ್ರ ಹೋಗಿದ್ರು ವಾಸಿಯಾಗೋದಿಲ್ಲ. ಅದೇ ಥರ ನಮಗೆ ರೋಗ ಬರ್ತದೆ. ವಿಶ್ವಾಸಿಗಳಿಗೆ ಬಿ ಕೇರ್ಫುಲ್. ನಿಮಗೆ ರೋಗ ಬಂದರೆ ಡಾಕ್ಟರ್ಸ್ಗೂ ಹೆಲ್ಪ್ ಮಾಡೋಕ್ಕಾಗಲ್ಲ. ಅಂಥ ರೋಗಗಳು ನಮಗೆ ಬರ್ತದೆ. ಧರ್ಮೋಪದೇಶ ಕಾಂಡ 28ನೇ ಚಾಪ್ಟರ್ ನೀವು ಹೋಗಿ ಓದ್ರಿ, ನಿಮಗೆ ಅರ್ಥವಾಗುತ್ತದೆ. ಹಲ್ಲೆಲೂಯ. ಆದ್ದರಿಂದ ಜಾಗರೂಕರಾಗಿರಿ. ನೀವು ಯಾವಾಗಲೂ ಸದಾಚಾರಕ್ಕಾಗಿ ಹಸಿವು ಮತ್ತು ಬಾಯಾರಿಗೆ ಕೊಂಡಿರಬೇಕು. ನಾವು ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ